ಸರ್ ನಮ್ದು ತುಮಕೂರು ಹತ್ರ ಒಂದು ಹಳ್ಳಿ ಸರ್. ನಿಮ್ಮ ಹೆಸರು? ಸುರೇಶ್ ಅಂತ. ಸುರೇಶ್, ಏನು ಮಾಡ್ಕೊಂಡಿರೋದು ಸರ್? ಸರ್ ನಾವು ಬೇಕರಿ ಕೆಲಸ ಮಾಡ್ತಾ ಇದ್ದು. ಬೇಕ್ರಿ? ನಮ್ದು ಜಮೀನು ಇದೆ ಊರಲ್ಲಿ, ಸದ್ಯಕ್ಕೆ ಊರಲ್ಲೇ ಇರೋದು ಸರ್. ಕಾರ್ಯಕ್ರಮ ನೋಡ್ತಾ ಇರ್ತೀರಾ? ಹಾಂ ಸರ್, ನೋಡ್ತಾ ಇರ್ತೀವಿ. ಈಗ ರೀಸೆಂಟಾಗಿ ಸ್ವಲ್ಪ ದಿವಸದಿಂದ ನೋಡ್ತಾ ಇದ್ದು. ನಾನು ಸ್ವಲ್ಪ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಸರ್. ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ ಆಗ್ತಿಲ್ಲ, ಆ ಥರ ಪರಿಸ್ಥಿತಿ. ಇರಲಿ ಸರ್, ಹೇಳಿ. ಅಂದ್ರೆ ನಂದು ಫಸ್ಟ್ ಚೆನ್ನಾಗೇ ಇತ್ತು ಸರ್. ನಮ್ಮ ಫ್ಯಾಮಿಲಿ ಲೈಫ್ ಎಲ್ಲ ಚೆನ್ನಾಗೇ ಇತ್ತು. ಆ್ಯಂಡ್ ಪ್ಲೀಸ್ ದಯವಿಟ್ಟು ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ನೀವು. ಮನೇಲೆ ಅಪ್ಪ ಅಮ್ಮನೇ ನೋಡಿ ಒಂದು ಹುಡುಗಿ ನೋಡಿ ಮದುವೆ ಮಾಡಿದ್ದು. ಯಾವಾಗ? 3 years ಆಯ್ತು. ಓಕೆ. ಮದುವೆ ಆಗಿ ನಾನು ಆ ಹುಡುಗಿ ನನಗಿಂತ 8 ವರ್ಷ ಚಿಕ್ಕದು. ನಾನೆಲ್ಲ ಕೇಳಿದ್ದೆ, ಎಲ್ಲ ಸುಮಾರು ಸಲ ಎಂಗೇಜ್ಮೆಂಟ್ ಯಾಕಿಂತ ಮುಂಚೆನೂ ಕೇಳ್ಬೇಕಾದ್ರೆಲ್ಲ ಇಲ್ಲ ಆ ಥರ ಏನಿಲ್ಲ, ನಾನು ಯಾರನ್ನು ಇಷ್ಟಪಡ್ತಾ ಇಲ್ಲ, ಆ ಥರ ಎಲ್ಲ ನಿಮ್ಮನ್ನ ಸಂಪೂರ್ಣ ಒಪ್ಕೊಂಡೇ ಮದುವೆ ಆಗ್ತಾ ಇದ್ದೀನಿ, ಅಪ್ಪ ಅಮ್ಮ ಬಲವಂತಕ್ಕೆ ಮದುವೆ ಆಗ್ತಾ ಇಲ್ಲ ಅಂತ ಎಲ್ಲ ಹೇಳಿದ್ರು. ಆಯ್ತು ಸರ್, ಅವಾಗಿಂದ 2 years ಚೆನ್ನಾಗೇ ಇತ್ತು ಸರ್. ನಮ್ದು ಆಯ್ತು, ಜಲ್ದಿ ಒಂದು ಮಗುನೂ ಆಯ್ತು. ಚೆನ್ನಾಗೇ ಇತ್ತು ಸರ್ 2 ವರ್ಷ. ಆಮೇಲೆ 2 ವರ್ಷ ಆದ್ಮೇಲೆ ನನಗೆ ಆಕ್ಸಿಡೆಂಟ್ ಆಯ್ತು. ಓಕೆ. ಆಕ್ಸಿಡೆಂಟ್ ಆಯ್ತು ಸರ್. ಆಕ್ಸಿಡೆಂಟ್ ಆದ್ಮೇಲೆ ಚೆನ್ನಾಗೇ ನೋಡ್ಕೊಂಡ್ರು. 1 2 ತಿಂಗಳು 3 ತಿಂಗಳು ತುಂಬಾ ಎಲ್ಲ ನಮ್ಮ ತಾಯಿ ಹತ್ರ ನಾನು ನೋಡ್ಕೊಂಡಿದ್ರು, ಅದೇ ತರ ನೋಡ್ಕೊಂಡ್ರು ಸರ್. ಅದಾದ್ಮೇಲೆ ಸ್ವಲ್ಪ ನನ್ನ ಮೇಲೆ ಸ್ವಲ್ಪ ಏನೋ ಬೇಜಾರ ಕೋಪ ಮಾಡ್ಕೊಂತಿದ್ರು. ನಾನಂತಿದ್ದೆ ಪಾಪ ಚಿಕ್ಕ ಏಜ್ ಅಲ್ವಾ, ಅದಕ್ಕೋಸ್ಕರ ಹೊರಗಡೆ ಅಲ್ಲಿ ಇಲ್ಲಿ ತಿರ್ಗ್ಬೇಕು ಅಂತ ಇರುತ್ತೆ ಅಂತ ನಾನು ಏನ್ ತಲೆ ಕೆಡಿಸ್ಕೊಂತೇನಲ್ಲ ಸರ್. ಆಮೇಲೆ ಸ್ವಲ್ಪ ದಿವಸದಿಂದ ಹಿಂಗೆ ಏನಾನ ಮಾತಾಡಿದ್ರೆ ಪಕ್ಕಕ್ಕೆ ಹೋಗಿ ಕುತ್ಕೊಂಡ್ರು ಸಿಟ್ ಮಾಡ್ಕೊಳೋರು. ಅದಕ್ಕೆ ಏನಮ್ಮ ಅಂತ ಕೇಳಿದ್ರೆ ನಂಗೆ ನಾನು ಇನ್ಮೇಲೆ ಇದೇ ತರ ಇರೋದು, ನಿಮ್ ಹುಷಾರಾಗ್ಲಿ ಬಿಡ್ಲಿ ಅಂದ್ರೆ ಕೈ ಸರ್ ಎಲ್ಲ ಹುಷಾರಾಗಿದೆ ಸರ್. ನನ್ ಕೈ ಕೆಲಸ ಮಾಡಕ್ ಆಗಲ್ಲ, ಬಲ್ದೆ ಕೈ. ಅದು ನರ ಏಟಾಗಿರೋದ್ರಿಂದ ಸರ್ ಹಾಸ್ಪಿಟಲ್ ಇಂದ 2 years ಬೇಕು ರೆಡಿ ಆಕೆ ಅಂತ ಹೇಳಿದ್ದಾರೆ. ಹಾಗಾಗಿ ಸರ್ ಅವ್ರು ಏನಪ್ಪ ಅಂದ್ರೆ ಆತರ ಹೇಳ್ತಿದ್ರು. ನಾನು ಬೇಜಾರಿರುತ್ತಲ್ಲ ಅದಕ್ಕೆ ಮಾತಾಡ್ತಾರೆ ಪಾಪ. ಅವ್ರಿಗೂ ಅಲ್ಲಿ ಇಲ್ಲಿ ಕರೆಕ್ಟ್ ಹೋಗ್ಬೇಕು ಸುತ್ತಬೇಕು ಅಂತ ಆಸೆ ಇತ್ತು. ನಮ್ಮ ಮದುವೆ ಆದಾಡಿಕೆ ಕರೆಕ್ಟಾಗಿ ಲಾಕ್ಡೌನ್ ಆಯ್ತು, ಎಲ್ಲೂ ಓಡಾಡಕ್ ಆಗಿಲ್ಲ ಅಂತ ನಾನು ಸುಮ್ಮನಾಗಿದ್ದೆ ಸರ್. ಅದಾದ್ಮೇಲೆ ಸರ್ ಅವರು ಈಗ ರೀಸೆಂಟ್ ಆಗಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ರು. ನಮ್ಮ ಮನೇಲಿ ಈಗಲೇ ಬೇಡ, ಮಗು ಚಿಕ್ತಿದೆ, 2 ವರ್ಷ, ಮಗುಗೆ 2 ವರ್ಷ ಅಲ್ವಾ, ಇವಾಗ ಬೇಡ ಅಂತ ಹೇಳ್ತಿದ್ರು ಸರ್. ಹೋಗುವಂತೆ ಅಂತ ಸರಿ ಚೆನ್ನಾಗೇ ಇದ್ರು. ಬಟ್ ಇವಾಗ ಏನಾಯ್ತು ಅಂದ್ರೆ 1-2 ತಿಂಗಳಿಂದ ಮೊಬೈಲ್ಗೆಲ್ಲ ಆಪ್ ಇಟ್ಕೊಬಿಟ್ರು. ಮೊಬೈಲ್ ಸರ್ ನಾನು ಆಕ್ಸಿಡೆಂಟ್ ಆದಾಗ ನಾನು ಮೊಬೈಲ್ ಕಾಲ ಹೊಡೆದೋಗಿದ್ರಿಂದ ಒಂದೇ ಮೊಬೈಲ್ ಯೂಸ್ ಮಾಡ್ತಿದ್ದು. ಫಸ್ಟ್ ಇಂದನೂ ಆತರ ಏನ್ ಇರ್ಲಿಲ್ಲ ಸರ್. ಬೇರೆಗೆ ಮೆಸೇಜ್ ಮಾಡೋದಾಗ್ಲಿ ಆತರ ಏನು ಇರ್ಲಿಲ್ಲ. ನಮ್ಮ ಅಪ್ಪ ಅಮ್ಮನ ಜೊತೆ ನನ್ನ ಹತ್ರ ಸ್ವಲ್ಪ ಹಂಗೆ ಜಗಳ ಮಾಡ್ಕೊಂಡವ್ರು ಬಿಟ್ರೆ ನಮ್ಮ ಅಪ್ಪ ಅಮ್ಮನ ಜೊತೆ ಪಾಪ ತಿರುಗಿ ಮಾತಾಡ್ತಿರ್ಲಿಲ್ಲ. ಚೆನ್ನಾಗೇ ಇದ್ರು ಮನೇಲೆಲ್ಲ. ನಮ್ಮ ರಿಲೇಟಿವ್, ನಮ್ಮ ಅಕ್ಕ ತಂಗಿರು ಯಾರು ಬಂದ್ರು ಮನೇಲಿ ಚೆನ್ನಾಗಿ ನೋಡ್ಕೊಳೋರು, ಮಾತಾಡ್ಸೋದು ಎಲ್ಲ ಚೆನ್ನಾಗೇ ಇದ್ರು. ಆದ್ರೆ ಸರ್ ರೀಸೆಂಟ್ ಆಗಿ ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ್ಯಾರೋ ಫ್ರೆಂಡ್ ಮಾಡ್ಕೊಂಡು ಮೆಸೇಜ್ ಮಾಡೋದು, ಹಲೋ, ಅದೆಲ್ಲ ಒಂದ್ಸಲ ಗೊತ್ತಾಯ್ತು. ನಾನು ಹೇಳ್ದೆ ಆ ತರ ಎಲ್ಲ ಮಾಡ್ಬೇಡಮ್ಮ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಫೇಕ್ ಮಾಡ್ತಾರೆ, ಆ ತರ ಎಲ್ಲ ಫ್ರೆಂಡ್ಸ್ ಅಂತ ಹುಡುಗಿರ ಅಂತ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ದೆ. ಅದಾದ್ಮೇಲೆ ಆತರ ಏನಿರಲ್ಲ ನಂಗೆ ಗೊತ್ತು, ಆತರ ಎಲ್ಲ ಇಲ್ಲ ಅಂತ ಒಂದ್ಸಲ ಹೇಳಿದ್ರು ಸರ್. ಅದಾದ್ಮೇಲೆ ನಾನು ಸೀರಿಯಸ್ ತಗೊಂಡಿರ್ಲಿಲ್ಲ, ಸುಮ್ಮನೆ ಆಪ್ ಲಾಕ್ ಎಲ್ಲ ಇಟ್ಕೊಂಡ್ರು. ಅದಾದ್ಮೇಲೆ ಆಪ್ ಲಾಕ್ ಎಲ್ಲ ಯೂಸ್ ಮಾಡ್ತಿದ್ದಿಲ್ಲಮ್ಮ, ಏನಮ್ಮ ನಾನೇನ್ ಒಂದೇ ಮೊಬೈಲ್ ಯೂಸ್ ಮಾಡ್ತಿದ್ದು, ಆದ್ರೂ ವಾಟ್ಸಾಪ್ಗೆ ಮತ್ತೆ ಇನ್ಸ್ಟಾಗ್ರಾಮ್ಗೆ ಆಪ್ ಲಾಕ್ ಮಾಡಿದ್ರು. ಸರಿ ಅಂತ ನಾನು ಆತರ ಏನಂದ್ರೆ ಆತರ ಹುಡುಗಿ ಅಲ್ವಲ್ಲ ಅಂತ ನಾನು ಏನ್ ಮಾಡಿರ್ಲಿಲ್ಲ ಸರ್. ಸ್ವಲ್ಪ ದಿವಸ ನಾನು ನಮ್ಮ ಅಕ್ಕ ಅವ್ರ ಮನೆಗೆ ಬೆಂಗಳೂರಲ್ಲಿ ಇದ್ರು, ಬೆಂಗಳೂರಿಗೆ ಬಂದಿದ್ದೆ. ಒಂದು 10 days ಇದ್ದು ಹೋಗ್ಬಾ, ಆಕ್ಸಿಡೆಂಟ್ ಆದಾಗಿಂದ ಬಂದಿಲ್ವಲ್ಲ, ಒಂದು 10 days ಇದ್ದು ಹೋಗ್ಬಾ ಅಂತ ಕರೆದ್ರು. ಅವರು ನಮ್ಮ ಮಿಸಸ್ ಬರಲ್ಲ, ನೀವು ಹೋಗಿ, ಆದ್ರೆ ಅಮ್ಮ ಇಲ್ಲಿ ಯಾವಾಗ ಅದೇ ಸರ್ ನಾವು ಹುಲ್ಲೆಲ್ಲ ಹಾರಿತೀವಲ್ಲ ಕಣ, ಕಣ ಆ ಕೆಲಸ ಇತ್ತಲ್ಲ. ಅಪ್ಪ ಅಮ್ಮಂಗೆ ಇನ್ನೇನ್ ಮುಗಿಯಕ್ ಬಂದಿದ್ದು, ಅವ್ರಿಗೆ ಅಡ್ಗೆ ಮಾಡ್ಕೊಡ್ಬೇಕಲ್ಲ, ಹೋಗಿ ಅಪ್ಪ ಅಮ್ಮ ಹೋಗ್ಬಿಟ್ಟು ಬನ್ನಿ ಅಂದ್ರು. ಆದ್ರೂ ನಾವು ಬರಲ್ಲ, ಹೋಗ್ಬಿಟ್ಟು ಬನ್ನಿ ಅಂದ್ರೆ ನಾವು 10 days ಇತ್ತು ಹೋದೆ ಸರ್ ವಾಪಸ್ಸು. ಇಲ್ಲಿಂದ ಹೋದ್ಮೇಲೆ ಸರಿಯಾಗಿ ಮಾತಾಡ್ತಾರಲ್ಲ, ಏನಕ್ ಬರಕ್ ಹೋದ್ರಿ, ನಾನ್ ತಮಾಷೆ ಮಾಡ್ತಾನೆ ಅನ್ಕೊಂಡ್ರಿ, ಏನಕ್ ಬರಕ್ ಹೋದ್ರಿ, ಆರಾಮ ಹೆಂಗ ನೆಮ್ಮದಿಯಾಗಿದ್ದೆ. ಹಲೋ, ಹೇಳಿ. ನಿಮ್ ಕಾಟ ಇಲ್ದಲೆ ನೆಮ್ಮದಿಯಾಗಿದ್ದೆ, ಏನಕ್ ಬಂದ್ರಿ ಹಂಗೆ ಅಂದ್ರು. ಸರಿ, ನಾನ್ ಅದಾಗಿ 1-4 ದಿವಸ ಸರಿಯಾಗಿ ಮಾತಾಡಿಸ್ತಿಲ್ಲ ಸರ್ ನನ್ನ ಹತ್ರ. ಸರಿ ಏನಕ್ಕಮ್ಮ, ಏನಕ್ಕೆ ಮಾತಾಡಿಸ್ತಿಲ್ಲ, ನನಗೆ ಏನಾದ್ರು ತೊಂದ್ರೆ ಆಯ್ತಾ ಏನು ಅಂದ್ರೆ ಏನು ಹೇಳ್ಕೊಂತಿರ್ಲಿಲ್ಲ. ಅದಾದ್ಮೇಲೆ ನಂದು ಬೈಕ್ ಇತ್ತು ಸರ್, ನಂಗೆ ಗಾಡಿ ಓಡ್ಸಕ್ ಆಗಲ್ವಲ್ಲ, ಬೈಕ್ ಮಾರ್ಬೇಕಿತ್ತು, ಯಾರಿಗೂ ಫೋಟೋ ಕಳಿಸ್ಬೇಕಿತ್ತು. ಅದರಿಂದ ಫೋಟೋ ತೆಗಿತೀನಿ ಕೊಡು ಫೋನ ಅಂದ್ರೂ ಕೊಡ್ತಿರ್ಲಿಲ್ಲ ಫೋನ.
ಹಂಗೆ ತೆಗೀರಿ, ನಾನು ಆಮೇಲೆ ಕಳಿಸ್ತೀನಿ, ನೀವು ಹಂಗೆ ಫೋಟೋ ತೆಗೆದು ಕೊಡಿ ಅಂತ ಕೊಟ್ರು. ಹ್ಞೂ ಸರಿ ಏನೋ ಇರ್ಬೋದು ಫೋನ್, ನಾನು ಏನಂಗೆ ಇದು ಮಾಡೋಣ ಅಂದ್ರೆ ಸರ್ ಫೋಟೋ ತೆಗಿಯಕ್ಕೆ ಹೋದಾಗ ಒಂದು ಯಾರೋ ಒಬ್ರು ಒಂದು 3-4 ಸಲ ಕಟ್ ಮಾಡ್ದಂಗೆ ಕಾಲ್ ಮಾಡ್ತಿದ್ರು. ನಾನು ಅದನ್ನ ನೇಮ್ ಓದಕ್ ಹೋಗಿರ್ಲಿಲ್ಲ ಸರ್. ಹ್ಞೂ ಆಮೇಲೆ ಇದೇ ನಿಮ್ಗೆ ಫೋನ್ ಮಾಡ್ತಿದ್ರಲ್ಲ ಕಟ್ ಮಾಡಿದ್ರು ಅಂತ ನೋಡಿದ್ರೆ ಮೈ ಹಾಕ್ಬಿಟ್ ಅಂತ ಸೇವ್ ಆಗಿತ್ತು ಸರ್. ಹ್ಞೂ ಅದನ್ನ ಬಂದು ಹೊರಗಡೆ ಕೇಳಿದೆ, ಏನಮ್ಮ ಇದು ಮೈ ಹಾಕ್ಬಿಟ್ ಅಂತ ಸೇವ್ ಮಾಡ್ಕೊಂಡಿಯಾ, ಯಾರ ನಂಬರು, ಈ ತರ ತಪ್ಪಲ್ವಾ ಈ ತರ ಮಾಡ್ಕೊಳೋದು, ಏನು ಹೇಳು ನಾನು ಅದು ಹೇಳ್ಕಂತೆಲ್ಲ ನೀನ್ ಸ್ವಲ್ಪ ದಿವಸ ಇದಾಗಿದ್ದೆ. ಹ್ಞೂ ಅಂದ್ರೆ ನಾನ್ ಖುಷಿ ಆಗಿರ್ಬೇಕು ಅಂತ ಅಂದ್ರೆ ನಿಮ್ ಪಾಡಿ ನೀವು ಇಟ್ಬಿಡಿ, ನಾನು ಯಾರ ಹತ್ರ ಫೋನ್ ಮಾತಾಡ್ಕೊಂತೀನಿ, ಹ್ಞೂ ನಿಮ್ ಪಾಡಿ ನೀವು ಸುಮ್ಮನೆ ಇಟ್ಬಿಡಿ, ನಾನು ಇದ್ ಮಾಡಿದ್ವಲ್ಲ ಅಂದ್ರೆ ಅಲ್ಲ ಕಣಮ್ಮ ನೀನ್ ಇಲ್ಲ ಇಷ್ಟಪಟ್ಟೆ ಇಲ್ಲ ಚೆನ್ನಾಗಿ ಐತಿ ಇದಕ್ಕೆ ಯಾಕೆ ಮಾಡಿದೆ ಅಂದ್ರೆ ಇಲ್ಲ ನಾನೇನು ಇಷ್ಟಪಟ್ಟು ಮದುವೆ ಆಗಿಲ್ಲ, ಹ್ಞೂ ಅಪ್ಪ ಅಮ್ಮನ ಬಲವಂತಕ್ಕೋಸ್ಕರ ಮದುವೆ ಆಗಿದ್ದು ಹ್ಞೂ ಅಂತ ಹೇಳಿದ್ರು. ಅದಕ್ಕೆ ನನ್ಗೆ ತುಂಬಾ ಕೋಪ ಬಂತು, ಏನಕ್ಕೆ ಹಿಂಗ್ ಮಾಡ್ತಾ ಇದ್ದಾಳೆ ಇದ್ರಲ್ಲಿ ಅಂತ ಹೇಳ್ಬಿಟ್ಟು ನಾನು ತಡಿ ನಮ್ಮ ಅಪ್ಪ ಅಮ್ಮಂಗೂ ಹೇಳಿದ್ರೆ ಸುಮ್ನೆ ಅವ್ರ ಚಲೋ ಬಾಂಡಿಂಗ್, ನಮ್ಮ ಅಪ್ಪ ಅಮ್ಮ ನಮ್ಮ ಚೆನ್ನಾಗಿ ಬಾಂಡಿಂಗ್ ಇದೆಯಲ್ಲ ಅಂತ ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ತೀನಿ ತಡಿ. ಹಲೋ ಹೇಳಿ ನೀವು ಮುಂದುವರಿಸಿ. ಹಾ ಸರ್, ಅದು ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ತೀನಿ ಅಂತ ನಾನೇನ್ ಮಾಡಿದೆ, ಅವ್ರ ಅಪ್ಪ ಅಮ್ಮ ಫೋನ್ ಮಾಡಕ್ಕೆ ಅಂತ ಹೇಳ್ದೆ. ಹ್ಞೂ ಯಾರು ಕರೆಕ್ಟಾಗಿ ಹೇಳಿಲ್ಲ ಅಂದ್ರೆ ಸುಮ್ನೆ ಹೇಳ್ದೆ, ಯಾರು ಕರೆಕ್ಟಾಗಿ ಹೇಳು ಅಂದ್ರೆ ಲಾಕಿತ್ತಲ್ಲ ಏನೋ ವಿಷಯ ಕರೆಕ್ಟಾಗಿ ಹೇಳು ನಂಗೆ, ಇಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳ್ದೆ. ಹ್ಞೂ ಅದಕ್ಕೆ ನಮ್ಮ ಅಪ್ಪ ಅಮ್ಮಂಗೆ ಹೇಳಿದ್ರೆ ಹೇಳ್ಬೇಡಿ, ನಾನು ಎಲ್ಲ ಡಿಲೀಟ್ ಮಾಡ್ಬಿಡ್ತೀನಿ, ಬ್ಲಾಕ್ ಲಿಸ್ಟ್ ಮಾಡ್ಬಿಡ್ತೀನಿ, ಹ್ಞೂ ಇನ್ಸ್ಟಾಗ್ರಾಮ್ ಪರಿಚಯ ಆಗಿದ್ದು ಓಕೆ ಅದರಿಂದ ನಿಂಗೆ ಪರಿಚಯ ಆದ್ರೂ ಮಾತಾಡ್ತಾ ಇದ್ದೆ ಅಂತ ಹೇಳಿದ್ರು. ಸರಿ ಅಮ್ಮ ಎಲ್ಲ ಬಿಟ್ಬಿಡು ಅಂತ ಅಂದ್ರೆ, ಇಲ್ಲ ನನಗೆ ಆತರ ಎಲ್ಲ ಬಿಡಕ್ಕಾಗಲ್ಲ, ನಾನು ಫೋನ್ ಮಾತಾಡ್ತೀನಿ, ಅದನ್ನೆಲ್ಲ ಕೇಳಕ್ ನಿನಗೆ ಅಧಿಕಾರ ಇಲ್ಲ ಹ್ಞೂ ಅಂತ ಈ ತರ ಮಾತಾಡಿದ್ರು ರೂಢಾಗಿ. ಅದಕ್ಕೆ ನಾನು ನಿಮ್ಮ ಅಪ್ಪ ಅಮ್ಮಗೆ ಹೇಳ್ಬಿಡ್ತೀನಮ್ಮ, ಮತ್ತೆ ನಾಳೆ ದಿವಸ ಸುಮ್ಮನೆ ತೊಂದರೆ ಆಗುತ್ತೆ ಹ್ಞೂ ಅಂತ ಮತ್ತೆ ಫೋನ್ ಎತ್ಕೊಂಡಿದ್ಕೆ ಕೈ ಕುಕ್ಕಂತೀನಿ ಅಂತ ಹೇಳ್ಬಿಟ್ಟು ಚಾಕ್ಕೊಂಡು ಕೈ ಕುಯ್ಕೊಂಡೇ ಬಿಟ್ರು ಸರ್. ಹ್ಞೂ ಕೈ ಕುಕ್ಕೊಂಡಿದ್ ನೋಡಿ ನನಗೆ ತುಂಬಾ ಗಾಬರಿ ಆಯ್ತು, ಚಾಕೆಲ್ಲ ತೆಗೆದು ಎಸ್ತು, ಆಮೇಲೆ ಕೈಗೆಲ್ಲ ಬಟ್ಟೆ ಕಟ್ಟಿ ಅವ್ರ ಅಪ್ಪ ಅಮ್ಮ ಫೋನ್ ಮಾಡಿ ಬರಕ್ ಹೇಳಿ, ಆಮೇಲೆ ಆ ನಂಬರ್ಗೆ ಅವ್ರ ಅಪ್ಪನ ಫೋನ್ ಇಂದಾನೆ ಫೋನ್ ಮಾಡಿ ಅವ್ರು ಬೈದ್ರು. ಅವಾಗ ಹೇಳಿದ್ದು ಇವರು ಹಂಗೆ ಇನ್ಸ್ಟಾಗ್ರಾಮ್ ಪರಿಚಯ ಮೆಸೇಜ್ ಮಾಡಿದ್ದಂತೆ. ಹ್ಞೂ ಇವರು ನನಗೆ ಏನ್ ಹೇಳಿಲ್ಲ, ಮದುವೆ ಆಗಿದೆ ಮಕ್ಕಳಾಗಿದೆ ಅಂತ ಏನ್ ಹೇಳಿಲ್ಲ, ಸುಮ್ನೆ ಮೆಸೇಜ್ ಮಾಡ್ಕೊಂಡು ಅವರೇ ಪ್ರಪೋಸ್ ಮಾಡಿದ್ರಂತೆ. ಹುಡುಗನೇ ಹೇಳಿದ್ರು, ನಾನೇ ಪ್ರಪೋಸ್ ಮಾಡಿದೆ, ಒಪ್ಕೊಂಡ್ರು. ಹ್ಞೂ ಫಸ್ಟ್ ಬೇಡ ಅಂತ ಹೇಳ್ತಿದ್ರು, ಮನೇಲಿ ಒಪ್ಪಲ್ಲ ಅಂತ, ಮದುವೆ ಆಗಿದೆ ಅಂತ ಏನ್ ಹೇಳಿಲ್ಲ, ಹ್ಞೂ ಅದರಿಂದ ಮದುವೆ ಆಗಿದೆ ಅಂತ ಗೊತ್ತಿರ್ಲಿಲ್ಲ ಅಂತ ಹುಡುಗ ಹೇಳಿದ್ರು. ಹ್ಞೂ ಅದಾದ್ಮೇಲೆ ನಮ್ಮ ಅಪ್ಪ ಅಮ್ಮನೂ ಈ ತರ ಮಾಡ್ಬಿಡಮ್ಮ ಅಂತ ಹೇಳ್ತಿದ್ರು. ಅವ್ರ ಅಪ್ಪ ಅಮ್ಮ ಏನ್ ಹೇಳಿದ್ರು ಅಂದ್ರೆ ಒಂದ್ 15 days ಮನೇಲಿ ಇಟ್ಕೊಂಡು ಎಲ್ಲ ಬುದ್ಧಿ ಹೇಳ್ಬಿಟ್ಟು ಕಳಿಸ್ತೀವಿ ಅಂತ ಹೇಳಿದ್ರು. ಹ್ಞೂ ಆಯ್ತು ಸರ್, ಹೋಗ್ತಿದ್ರು. ಹೋಗಿದ್ರೆ ಮದುವೆ ಊರ್ಗ್ ಹೋಗಿದ್ರು ಸರ್. ಹ್ಞೂ ಊರ್ಗ್ ಹೋಗಿದ್ರೆ ಇನ್ನೊಬ್ರು ಯಾರೋ ಫ್ರೆಂಡು ನಮ್ಮ ಅಣ್ಣನ್ ತರ ಅಂತ ಹೇಳ್ತಿದ್ರು. ಹ್ಞೂ ಅವರು ಮೆಸೇಜ್ ಮಾಡಿದಾಗ ಅವ್ರೇನಪ್ಪಾ ಅಂದ್ರೆ ಆತರ ಏನ್ ಇದೆಯೋ ಇಲ್ಲೋ ನನ್ಗೆ ಗೊತ್ತಿಲ್ಲ ಸರ್, ಆದ್ರೆ ಮಾಡ್ಬೇಕಾದ್ರೆಲ್ಲ ಒಂಥರ ಕೆಟ್ಟದಾಗೆ ನೀನ್ ನಮ್ಮನ್ನ ಏನೇ ಮಾಡ್ತಿದ್ಯಾ, ಹಲೋ ಈ ತರ ಎಲ್ಲ ಮೆಸೇಜ್ ಬಂತು. ಅದ್ ಮೆಸೇಜ್ ನೋಡಿ ನನಗೇನಾಯ್ತು ಅಂದ್ರೆ ನೀವ್ ಯಾರು ಅಂತ ಹೇಳಿದ್ರೆ ಮತ್ತೆ ರಿಪ್ಲೈ ಮಾಡಿದ್ರೆ, ಆಮೇಲೆ ಅವರು ನನ್ ಯಾವಾಗ ನನ್ನ ವಾಯ್ಸ್ ರೆಕಾರ್ಡ್ ಕಳಿಸ್ತೆ, ಯಾರು ನೀವು ಈ ತರ ಮಾತಾಡ್ತಿರಲ್ಲ ಅಂತಕ್ಕೆ ಅಷ್ಟೇ ನಂಬರ್ ಬ್ಲಾಕ್ ಮಾಡ್ಬಿಟ್ರು. ಅದಕ್ಕೆ ನಾನೇನ್ ಮಾಡೋದು ಸಿಟ್ಟಾಗ್ಬಿಟ್ಟು ನನ್ಗೆ ನಾನು ಇಷ್ಟು ದಿನ ಸರ್ ನನಗೆ ಆಕ್ಸಿಡೆಂಟ್ ಆದ್ರೆ ನಂಗೆ ಡ್ರಿಂಕ್ಸ್ ಮೊದ್ಲು ಮಾಡ್ತಿದ್ದೆ ಸರ್, ಡ್ರಿಂಕ್ಸ್ ಮಾಡಬಾರ್ದು ಅಂತಿದ್ದೆ. ಹೋಗ್ಬಿಟ್ಟು ಅದೇ ಇದ್ರಲ್ಲಿ ಡ್ರಿಂಕ್ಸ್ ಮಾಡ್ಬಿಟ್ಟು ಕೇಳೋಣ ಅಂತಾನೆ ಫೋನ್ ಮಾಡಿದೆ. ನಾನ್ ಮಾಡಿರ್ಲಿಲ್ಲ ಸರ್, ಅದು 1 year ಆಗಿತ್ತು ಡ್ರಿಂಕ್ಸ್ ಬಿಟ್ಬಿಟ್ಟು. ಹಲೋ ಮಾಡ್ಬಿಟ್ಟು ಮಾತಾಡ್ಬೇಕಾದ್ರೆ ಅದಕ್ಕೂ ಏನೇನೋ ಮಾತಾಡ್ತಿದ್ರು. ಕೋಪದಲ್ಲಿ ಸರಿ ತುಂಬಾ ಬೈದ್ಬಿಟ್ಟೆ. ಹಲೋ ತುಂಬಾ ಬೈದಾದ್ಮೇಲೆ ಇವಾಗ ನಾನ್ ಆತರ ಮಾಡಿರ್ಲಿಲ್ಲ, ಏನೋ ತಪ್ಪು ಮಾಡ್ದೆ, ತಿತ್ಕೊಂಡ್ ಬರ್ತಿದ್ದೆ, ಈಗ ನೀನ್ ಬೈದೆಲ್ಲ ಬರಲ್ಲ, ನನಗೆ ಡೈವರ್ಸ್ ಕೊಡು ಅಂದ್ರೆ. ಈಗ ಅವ್ರು ಎಲ್ಲಿದ್ದಾರೆ? ಅವ್ರ ಅಮ್ಮ ಮನೇಲಿದ್ದಾರೆ ಸರ್. ಒಂದು ಕೇಳಿಸ್ಕೊಳ್ಳಿ, ನಾನು ಕೇಳಿಸ್ಕೊಳ್ತಾ ಇದ್ದೀನಿ, ನೀವು ಪದೇ ಹಲೋ ಅನ್ಬಾರ್ದು, ಸುಮ್ಮನೆ ಹೇಳಬೇಕು. ಹೇಳಿ ಸರ್. ಅದೇ ಅವ್ರ ಅಮ್ಮ ಮನೇಲಿದ್ದಾರೆ. ಓಕೆ, ಈಗ ಅವರು ನಾವು ಬುದ್ಧಿ ಹೇಳಿ ಕಳಿಸ್ತೀವಿ ಅಂತ ಕರ್ಕೊಂಡು ಹೋಗಿ ಎಷ್ಟು ದಿನ ಆಯಿತು? 20 days ಆಯ್ತು ಸರ್. ಓಕೆ, ಅವರು ಕಾಲ್ ಮಾಡಿದ್ರೆ ಪಾಪ ಹತ್ರನು ಮಾತಾಡಕ್ ಕೊಡ್ತಿಲ್ಲ, ಅವಳು ಮಾತಾಡಲ್ಲ, ಮಾಡ್ಬಿಡ ಫೋನ ಅಂತಾರೆ. ಅಂದ್ರೆ ಅವರ ಅಪ್ಪ ಅಮ್ಮನೇ ಹೇಳ್ತಿರೋದಾ? ಅವ್ರ ಅಪ್ಪ ಅಮ್ಮನು ಅವ್ರ ಅಮ್ಮನೂ ಒಂದ್ಸಲ ಹಂಗೆ ಬೈದ್ರು ನನ್ಗೆ, ನನ್ ಮಗಳಿಗೆ ನೀನ್ ತುಂಬಾ ಟಾರ್ಚರ್ ಕೊಡ್ತೀಯಂತೆ, ಆತರ ಈ ತರ ಅಂತ ಏನೇನೋ ಹೇಳಿದ್ದಾರೆ ಅನ್ಸುತ್ತೆ. ಇವ್ರು ಅಷ್ಟೆಲ್ಲ ಚೆನ್ನಾಗಿ ಮಾತಾಡ್ತಿದ್ರು. ಅವ್ರ ಅಮ್ಮನೂ ಅಷ್ಟೇ, ಮನೆಗ್ ಬಂದ್ರೆ ಎಲ್ಲ ಚೆನ್ನಾಗೇ ಇರ್ತಿದ್ರು ಸರ್. ರೀಸೆಂಟ್ ಗೆ ಎಲ್ಲ ಯಾವಾಗ ಮ್ಯಾಟ್ರ್ ಆಯ್ತು ಅವಾಗಿಂದ ಅವ್ರು ಬರೋದಿಲ್ಲ ಅಂತ ಹೇಳ್ತಾರೆ. ನನ್ಗೂ ಎಲ್ಲ ಮಾಡಿದ್ಮೇಲೆ ನನ್ಗೂ ಕೋಪ ಬಂತು. ನಾನು ಇಷ್ಟು ಚೆನ್ನಾಗೆಲ್ಲ ನೋಡ್ಕೊಂಡು ನಮ್ಮ ಮನೇಲಿ ಇಷ್ಟೆಲ್ಲ ನೋಡ್ಕೊಂಡು ಮದುವೆನೇ ಆಗಿಲ್ಲ ಅಂತ ಹೇಳ್ಕೊಂಡು ಮೆಸೇಜ್ ಎಲ್ಲ ಮಾಡಿದ್ದಾರೆ.
ಅದರಿಂದ ಬೇಡ ನನಗೆ ಅಂತ ನಾನು ಅನ್ಕೊಂಡೆ. ಆದ್ರೆ ನಮ್ಮ ಅಪ್ಪ ಅಮ್ಮ ಮತ್ ನಮ್ಮ ಅಕ್ಕ ಎಲ್ಲ ಹೇಳೋದೇನಂದ್ರೆ, ಏನೋ ನಿನಗೆ ಈ ತರ ಪರಿಸ್ಥಿತಿಲಿ ಏನೋ ದುಡುಕಿ ಯಾರೋ ಮಾಡಿರ್ತಾರೆ, ತಪ್ಪು ಮಾಡಿದ್ದಾರೆ, ಅದನ್ನೆಲ್ಲ ಬಿಡು, ಕ್ಷಮಿಸು, ಮಗು ಐತೆ, ಬುದ್ಧಿ ಹೇಳ್ಬಿಟ್ಟು ಎಲ್ಲ ಇದ್ ಮಾಡೋಣ ಅಂತ ಹೇಳ್ತಾರೆ. ಬಟ್ ಅವ್ರ ಮನ್ಸಲ್ಲಿ ಇನ್ನೂ ನಾನ್ ತಪ್ಪು ಮಾಡಿದೀನಿ ಅನ್ನೋ ಭಾವನೆ ಇಲ್ಲ ಸರ್. ಅದ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಅಂದ್ರೆ ಅವ್ರ ತಪ್ಪನ್ನು ಒಪ್ಕೊಳ್ತಾ ಇಲ್ಲ. ಇಲ್ಲ, ಅದೇನ್ ಹೇಳ್ತಾರೆ ಅಂದ್ರೆ, ನಾನ್ ಬೈದ್ನಲ್ಲ ಸರ್, ಅದು ದೊಡ್ಡ ತಪ್ಪಂತೆ. ಅದ್ ನಾನು ಅಮ್ಮನ ಮನೆಗೆ ಹೋಗಿದ್ದೆ, ನಾನ್ ತಪ್ಪು ತಿಳ್ಕೊಂಡ್ ಬರ್ತಿದ್ದೆ, ನೀನೇನಕ್ ನನಗ್ ಬೈದೆ, ನೀನೇನಕ್ ಬೈದಿದ್ರಿಂದ ಆಗಲ್ಲ, ನಮ್ ಬರಲ್ಲ, ಮಗನು ಕೊಡಲ್ಲ, ಮಗನು ನೋಡಕ್ ಬಿಡಲ್ಲ, ನಾನ್ ಡೈವರ್ಸ್ ತಗೊಂತೀನಿ ಅಂತ ಹೇಳ್ತೇವೆ. ಓಕೆ, ಈಗ ಡೈವರ್ಸ್ ಅಪ್ಲೈ ಮಾಡಿದ್ದೀರಾ ನೀವು? ಇಲ್ಲ ಸರ್, ನಾನ್ ಡೈವರ್ಸ್ ಏನ್ ಅಪ್ಲೈ ಮಾಡಿಲ್ಲ. ಅವರೇ ಹೇಳಿದ್ದ ಹಂಗ್ ಮಾಡ್ತೀವಿ ಅಂತ. ಈಗಾಗ್ಲೇ ಒಂದು 10 days ಬ್ಯಾಕ್ ಹತ್ರ ಫೋನ್ ಮಾಡಿದ್ದೆ ನಾನು, ಯಾವಾಗ ಬರ್ತೀಯ ಅಂತ ಕೇಳೋಣ ಅಂತ. ಅವಾಗ ಬೈದಿ ಇದೆಯಲ್ಲ, ಬರಲ್ಲ, ನಾನು ಡೈವರ್ಸ್ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಈಗ ಅವ್ರ ಅಪ್ಪ ಅಮ್ಮ ಅದನ್ನ ಬುದ್ಧಿ ಹೇಳಿ ತಿಳಿ ಹೇಳಿ ಕಳಿಸ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಗೊತ್ತಿಲ್ಲ ಸರ್, ಯಾಕೆಂದ್ರೆ ಅವರು ನನ್ನ ಹತ್ರನೂ ಸರಿ ಅವ್ರ ಅಪ್ಪ ಅಮ್ಮ ಮಾತಾಡಲ್ಲ. ಇವ್ರು ಹೋಗಿದ್ ಏನೇ ನಮ್ಮ ಮನೆ ಹೋಗಿ ಏನಂತ ಹೇಳಿದಳು ಅನ್ನೋದು ಗೊತ್ತಿಲ್ಲ ಅವ್ರ ಅಪ್ಪ ಅಮ್ಮಂಗೆ. ನೀವು ಮೊದಲಿಗೆ ಹೇಳಬೇಕಂದ್ರೆ ನೀವು ಅವತ್ತು ಅವ್ರ ಮನೆಗೆ ಕಳಿಸ್ಲೇಬಾರ್ದಿತ್ತು. ಅವ್ರಂದ್ರೆ ಸರ್, ಅಂದ್ರೆ ಕೈಯೆಲ್ಲ ಕುಯ್ಕೊಂಡಾದ್ಮೇಲೆ ಸಿ, ಆ ನಾಟಕಗಳನ್ನೆಲ್ಲ ಲೆಕ್ಕ ಇಟ್ಕೊಳ್ಳೋದಾದ್ರೆ ಆಕೆ ನಿಮ್ಗೆ ಯಾವತ್ತೂ ಬಂದು ತಲುಪೋದಿಲ್ಲ. ಆ್ಯಂಡ್ ಬಹುಶಃ ನಿಮ್ಮ ಎದುರುಗಡೆ ಇದ್ದಾಗಲೇ 1000 ವಿಚಾರಗಳು ಅಲ್ಲಿ ನಡೀತಾ ಇದ್ದು. ಈಗ ನೀವು ಅವರಿಂದ ತುಂಬ ದೂರ ಇದ್ದೀರ್ರಿ. ಈಗ ಅದು ಎಷ್ಟು ಸ್ವತಂತ್ರವಾಗಿದೆ ಕೆಲವೊಂದು ವಿಚಾರ ಅಂದರೆ, ಅರ್ಥವಾಗೋದಷ್ಟು ದಡ್ಡರೇನಲ್ಲ ನೀವು. ಬಟ್ ಅವತ್ತಿಗೆ ಮೋಸ್ಟ್ಲಿ ಅಲ್ಲಿಗೆ ಹೋಗಿ ತಿದ್ದುಕೊಂಡು ಬರ್ಬೋದೇನೋ ಅಂತ ನೀವು ಯೋಚನೆ ಮಾಡೋದ್ರಿ. ಆ್ಯಂಡ್ ಶುರುವಿನಲ್ಲಿ ಯಾವತ್ತೋ ಒಂದು ದಿವಸ ಆ ಆ್ಯಪ್ ಲಾಕ್ ಇಕ್ಕೋಕೆ ಮೊದಲನೇ ದಿವಸ ನಿಮಗೆ ಗೊತ್ತಾಯಿತು. ಅಂದರೆ ಏನೋ ಇರ್ಬೋದು ಬಿಡು ಅಂತ ಅವತ್ತು ಯಾವತ್ತೋ ಒಂದು ದಿವಸ ಆ ಗಾಡಿ ನೀವು ಮಾರಬೇಕಾಗಿರೋ ಬೈಕ್ ಫೋಟೋ ತೆಗೆಯೋಕೆ ಹೋದಾಗ ಒಂದು ಫೋನ್ ಕಾಲ್ ಬಂದು ಅವ್ರ ಹತ್ರ ಮಾತಾಡೋವರೆಗೂ ನೀವು ಅದನ್ನು ತುಂಬ ಸೀರಿಯಸ್ ಆಗಿ ಯಾವತ್ತೂ ತಗೊಂಡ್ಲಿಲ್ಲ. ಇಲ್ಲ ಸರ್, ಅಂದ್ರೆ ರೀಸೆಂಟ್ ಆಗಿ ಸರ್ ಆಪ್ಲಾಕ್ ಇಟ್ಟಿದ್ದು. ಈಗ 1 month ಬ್ಯಾಕ್ ಅಷ್ಟೇ, ಅದು ನನಗೆ ಗೊತ್ತಾಗ್ತಿಂತ 1 month ಬ್ಯಾಕ್ ಅಷ್ಟೇ ಆಪ್ಲಾಕ್ ಇಟ್ಟಿದ್ದವರು. ನಾನು ಎಲ್ಲವನ್ನು ಅನುಮಾನದಿಂದ ಪಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇಲ್ಲ. ಬಟ್ ನಾನಲ್ಲಿ ಹೇಳ್ತಾ ಇರೋದು ನಿಜ, ನಿಮ್ಮ ಮನಸ್ಸು ಮುಟ್ಕೊಂಡು ಹೇಳಿ, ಈ ಏನೋ ನಡೀತಾ ಇದೆ ಅಂತ ವಿಚಾರ ಯಾವನೋ ಮಾತಾಡೋಕ್ಕಿಂತ ಮುಂಚೆನೂ ನಿಮ್ಗೆ ಅನಿಸಿತ್ತು ಬಲವಾಗಿ, ಹೌದಲ್ವಾ? ಒಂದ್ಸಲ ಅನ್ಸಿತ್ತು ಸರ್, ಆಪ್ಲಾಕ್ ಇಟ್ಟಾಗಲೇ ಇರ್ಬೋದು ಏನೋ ಅಂತ ಅನ್ನಿಸ್ತು ಸರ್. ಬಟ್ ಅವತ್ತು ನಿಮ್ಮ ಅನಿಸಿಕೆಗೆ ನೀವು ಬೆಲೆ ಕೊಡಲಿಲ್ಲ. ಅದಕ್ಕೂ ಮೀರಿ ಇನ್ಯಾವುದೋ ಒಂದು ನಿಮ್ಮ ಒಳ್ಳೆತನ ಅಂತ ನೀವು ಅಂದುಕೊಂಡಿದ್ದೀರಾ, ಇರ್ಬೋದೇನು. ಇರಲಿ, ನಾನೀಗ ತುಂಬ ಗಮನವಹಿಸಿ ಇಲ್ಲಿ ನಿಮ್ಮ ತಲೆಗೆ ಹೇಳಲಿಕ್ಕೆ ಇಷ್ಟಪಡೋದಿಷ್ಟೇ, ಆಕೆ ತನ್ನ ತಪ್ಪನ್ನು ಒಪ್ಪಿಕೊಳ್ಳದೇನೆ ಇಲ್ಲಿ ಒಬ್ಬ ಗಂಡ ಅಲ್ಲ, ಯಾರೋ ಒಬ್ಬ ಆಕೆಯ ಒಳ್ಳೆಯದು ಬಯಸೋ ಯಾವನೇ ಆದರೂ ಆಕೆಗೆ ಬೈತಾನೆ. ಆ ಬೈಯುವಿಕೆ ಇದೆಯಲ್ಲ, ಅದು ಕೋಪಕ್ಕೆ ಮೀರಿ ಇನ್ಮೇಲಾದರೂ ಬುದ್ಧಿ ಕಲ್ತ್ಕೊಳ್ಳವ ಅಂತ ಹೇಳ್ತಾ ಇರೋದಷ್ಟೇ. ಈಗ ಅದನ್ನು ಬೈಗುಳ ಅಂತ ತಗೊಂಡು ಅದನ್ನು ಒಂದು ಕಾರಣವಾಗಿ ಇಟ್ಕೊಳ್ತಾರೆ ಅಂದರೆ ಅದರ ಮೂಲ ಅರ್ಥ ಇಷ್ಟೇ, ಅಂಥದ್ದಕ್ಕೇನೋ ಅವ್ರು ಕಾಯ್ತಾ ಇದ್ರು. ಯಾಕಂದರೆ ತಮ್ಮನೆ ಹೆಣ್ಮಗಳನ್ನು ಅಥವಾ ಆ ಹೆಣ್ಮಗಳನ್ನು ತಪ್ಪನ್ನು ತಿಳಿಸಿ ನಾಳೆ ಬೆಳಿಗ್ಗೆನೇ ತಂದು ಅವ್ರ ಮನೆಗೂ ಇಲ್ಲಿ ಗಂಡನ ಮನೆಗೆ ಬಿಡ್ಬೋದಿತ್ತು, ಹೌದಲ್ವಾ? ಅಥವಾ ಇನ್ನೂ 1 ತಿಂಗಳಿರಲಿ ಪರವಾಗಿಲ್ಲ, ಅಥವಾ ಇನ್ನೂ 1 ವರ್ಷ ಅಲ್ಲೇ ಇರಲಿ, ಬಟ್ ಒಂದು ಫೋನ್ ಮಾಡಿ ಮಾತಾಡಿ ಮಗುವನ್ನು ತೋರಿಸಿ ಇಂಥದ್ದೇನೋ ಒಂದು ಸ್ನೇಹಮಯ ವಿಚಾರ ನಡೆದಿದ್ರೆ ಆ ತಪ್ಪು ಮರೆತು ಹೋಗಿ ಒಳ್ಳೆ ಸಂಸಾರ ಉದ್ಧಾರ ಆಗ್ತಿತ್ತು. ಬಟ್ ಅಲ್ಲಿ ಅಂಥದ್ದೇನೂ ನಡೀತಾ ಇಲ್ಲ. ಈಗ ಆ ತಾಯಿ ನನ್ನ ಮಗಳಿಗೆ ನೀವು ಟಾರ್ಚರ್ ಕೊಡ್ತೀರಾ ಅಂತ ನೇರ ಹಿಂಗೆ ಹೇಳಿಬಿಟ್ರು ಅಂದರೆ ಆಕೆಗೆ ಒಂದು ಬಹಳ ದೊಡ್ಡ ಸ್ವಾತಂತ್ರ್ಯ ಸಿಕ್ತು, ನಿಮ್ಮ ಹೆಂಡತಿಗೆ. ಯಾಕಂದರೆ ಒಂದು ದಿವಸ ಅವರು ಹೇಳಿದ್ರು, ನಾನು ಎಲ್ಲವನ್ನ ಬ್ಲಾಕ್ ಮಾಡ್ತೀನಿ, ನೀನು ತವ್ರ ಮನೆಗೆ ಹೇಳಬೇಡ ಅಂತ ಒಂದು ಅಡುಗೆ ಮನೆಯಲ್ಲೋ ಹೇಳಿದರು ನಿಮಗೆ. ಅವತ್ತಿದ್ದ ಭಯ ಅಟ್ಲೀಸ್ಟ್ ತವ್ರ ಮನೆಗೆ ಗೊತ್ತಾದರೆ ಅಯ್ಯೋ ಈಕೆ ಬಿಡ್ಬೋದೇನೋ ಅಂತ ನಿಮ್ಗೆ ಅನಿಸ್ತಾ ಇತ್ತು. ಬಟ್ ಇವತ್ತು ಅವರೇ ನನ್ನ ಮಗಳಿಗೆ ನೀವು ಹಿಂಗೆ ಮಾಡ್ತೀರಂತೆ ಅಂತ ಅಂದಾಗ ಮುಗೀತಲ್ಲ ಅಲ್ಲಿಗೆಲ್ಲ ವಿಚಾರ. ಯಾಕಂದರೆ ಯಾವ ಬೇಲಿ ಹೊಲವನ್ನು ಕಾಯಬೇಕಿತ್ತು ಅದೇ ಬೇಲಿ ಎದ್ದು ಮೇಯ್ಲಿಕ್ಕೆ ಶುರುವಾದ ಕಾಪಾಡೋರು ಯಾರು? ಆ್ಯಂಡ್ ಇದು ನಿಮ್ಮ ಬದುಕಿನ ಬಹಳ ತಿರುವಿನ ಹಂತ. ಆ್ಯಂಡ್ ಇಲ್ಲಿ ತುಂಬ ಕಥೆಗಳನ್ನ ನೀವು ಕೇಳಿರ್ತೀರ. ನಾನು
ಇಲ್ಲಿ ನೀವು ಪಡ್ಕೊಳ್ಳಿ ಬಿಡಿ, ನಾನು ಈ ವಿಚಾರವಾಗಿ ಮಾತಾಡೋದಿಲ್ಲ. ಆ್ಯಂಡ್ ನಿಮ್ಮ ತಂದೆ ತಾಯಿಗೆ ಇದಕ್ಕಿಂತ ದೊಡ್ಡ ನೋವು ಇನ್ನೇನೂ ಆಗಬೇಕಾಗಿಲ್ಲ. ಈಗೀಗ ನಾನು ಡೈವರ್ಸ್ ಕೊಟ್ಬಿಟ್ರೆ ತಂದೆ ತಾಯಿಗೆ ನೋವು ಪಡ್ತಾರಾ? ಇದಕ್ಕಿಂತ ನೋವು ಪಡ್ಲಿಕ್ಕೆ ಇನ್ನೇನಾದರೂ ಬೇಕಾ? ಆ್ಯಂಡ್ ಇವತ್ತು ಅವ್ರು ನೋವು ಪಟ್ಟಿಲ್ಲ ಅಂತ ನಿಮ್ಗೆ ಅನಿಸುತ್ತಾ? ಇಲ್ಲ ಸರ್, ತುಂಬಾನೇ ನೋವು ಪಡ್ತಾ ಇದಾರೆ ಸರ್. ಹೋದಾಗಿಂದ ಯಾಕೆಂದ್ರೆ ಎಷ್ಟು ಚೆನ್ನಾಗಿ ಹಚ್ಕೊಂಡಿದ್ರು ಅಂದ್ರೆ. ಹೇಳಿ ಸರ್. ಅದೇ ಸರ್, ಅವಾಗಿಂದ ಅವ್ರು ಎಷ್ಟು ಚೆನ್ನಾಗಿ ಹಚ್ಕೊಂಡಿದ್ರು. ಅವಳು ಅಷ್ಟೇ ಸರ್, ನಮ್ಮ ಅಪ್ಪ ಅಮ್ಮನ್ ಬಿಟ್ಟಿರ್ತಾರಲ್ಲ ಅಂದ್ರೆ ಇವಾಗ್ಲೂ ಅಷ್ಟೇ. ನಮ್ಮ ಅಪ್ಪ ಅಮ್ಮ ಫೋನ್ ಮಾಡಿದ್ರೆ ಮಾತಾಡ್ತಾಳೆ ಸರ್. ಅವ್ರು ಆದ್ರೆ ಮಾತಾಡ್ತಾಳೆ, ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಅಪ್ಪ ಅಮ್ಮನೂ ಮಾತಾಡ್ತಾರೆ. ಆದ್ರೆ ನಾನ್ ಫೋನ್ ಮಾಡಿದ್ರೆ ಮಾತಾಡಲ್ಲ, ಕಟ್ ಮಾಡ್ತಾರೆ. ನಾನ್ ಪದೇ ಪದೇ ಫೋನ್ ಮಾಡಿ ಪಾಪ ಕೊಡು ಮಾತಾಡ್ಬೇಕು ಅಂದಾಗ ಮಾತ್ರ ಕೊಡೋದು. ಇರಲಿ, ಈಗ ನಾನು ಹೇಳಿದ್ದು ನೀವು ಮಾಡ್ತೀರಾ? ಹೇಳಿ ಸರ್. ಮಾಡ್ತೀರಾ? ಹಾಂ ಸರ್, ಮಾಡ್ತೀನಿ. ನಿಜ? ಹಾಂ, ನಿಜ ಹೇಳಿ ಸರ್. ವೆಲ್, ನಾನಿಲ್ಲಿ ನಿಮ್ಮ ಒಳ್ಳೆಯತನವನ್ನು ಅಥವಾ ನಿಮಗೇನೋ ಶಿಕ್ಷೆ ಕೊಡ್ತಾ ಇಲ್ಲ. ಬಟ್ ನಾನು ನಿಮಗೆ ಒಂದೇ ಮಾತು ಸ್ಪಷ್ಟವಾಗಿ ಹೇಳ್ತೀನಿ, ಇನ್ನು ಒಂದು ಅವಕಾಶ ನೀವು ಕೊಡಬೇಕಾವು. ಎಲ್ಲ ಹೇಳಿದ್ರೆ ನಾನು ಓಕೆ ಅಂತಾನು ಹೇಳಿದೀನಿ ಸರ್. ನಾನು ಫಸ್ಟ್ ಬೇಡ ಅಂತಾನೆ ಹೇಳಿದ್ದೆ. ನಾನು ಬೇಡ ಅಂತ ಹೇಳಿ ನಾನು ಒಂದು 10 days ನಾನು ಸುಮ್ಮನಿದ್ದೆ. ಆದ್ರೆ ನಮ್ಮ ಅಪ್ಪ ಅಮ್ಮ, ಯಾಕಂದ್ರೆ ನನ್ನ ಸರ್ ಅವಳು ನನ್ನ ಆಕ್ಸಿಡೆಂಟ್ ಆದಾಗ ನನಗೆ 3 ತಿಂಗಳು ಸರ್, 3 ತಿಂಗಳು ನಾನು ಎದ್ದಿಲ್ಲ ಸರ್ ಬೆಡ್ ಮೇಲಿಂದ. ಪ್ರತಿ ಒಂದನ್ನು ಮಾಡಿದಾಳೆ ಸರ್. ಆದ್ರೆ ಏನಕ್ಕೆ ಈ ತರ ಮಾಡಿದ್ಲು ಅದು ಅವಳಿಗೆ ಗೊತ್ತು ಸರ್. ಇರಲಿ, ಈಗ ನಾನು ಹೇಳೋದನ್ನು ಕೇಳಿ. ಅವಶ್ಯವಾಗಿ ಒಂದು ಹಂತಕ್ಕೆ ಹೆಂಡತಿ ಅಥವಾ ಬೇರೇನೋ ಆಗಿರ್ಬೋದು ನಿಮ್ಮ ಸೇವೆ ಮಾಡಿದ್ದಾರೆ, ಹೌದಲ್ವಾ? ಈಗ ನಾವು ನಿಮ್ಮ ಮನಸ್ಸಾಕ್ಷಿ ಮುಟ್ಕೊಂಡು ಹೇಳಿ, ಬೇರೆ ಯಾವುದೋ ಹೆಣ್ಮಕ್ಳು ನೋಡಿದಾಗ ನಿಮ್ಗೆ ಅಂಥದ್ದೇನೋ ಯಾವತ್ತೂ ಕೆಟ್ಟ ಯೋಚನೆ ಬಂದಿದ್ದಾವೆ. ಆದರೆ ನಾವು ಕಾಲಕ್ರಮೇಣ ಪರಿಶುದ್ಧರಾಗ್ತಾ ಹೋಗ್ತೀವಿ, ಹೌದಲ್ವಾ? ನೀವು ಹೇಳಿದ್ರು ನಾನು ನಂಬಲ್ಲ. ಯಾಕಂದರೆ ಮನುಷ್ಯನ ಮನಸ್ಸೇ ಅಂಥದ್ದು. ಒಬ್ಬ ಸನ್ಯಾಸಿ ಆದವನು ಕೂಡ ನಮ್ಮ ಪುರಾಣಗಳಲ್ಲಿ ಅವನು ಮದುವೆ ಆಗಿ ಮಕ್ಕಳಾಗಿ ಎಲ್ಲ ಆದಮೇಲೆ ಅದು ವೈರಾಗ್ಯ ಬಂದ ಆನಂತ ಸನ್ಯಾಸಿ ಆಗಿದ್ದು. ನಾನು ಹೆಣ್ಣನ್ನು ಮುಟ್ಟೇ ಇಲ್ಲ ಅಂತ ಯಾವ ಸನ್ಯಾಸಿನೂ ಹೇಳೋದಿಲ್ಲ. ಅದನ್ನೆಲ್ಲ ಮೀರಿ ಅನುಭವಿಸಿ ಹೋದವನು ಅವನು. ಇದು ನಮ್ಮ ಪುರಾಣದಲ್ಲಿ ನಾವು ಓದುವಂಥದ್ದು. ಅಂದರೆ ಅದು ಕತೆ. ಆದರೆ ಅದರಿಂದ ನಾವು ಕಲಿಬೇಕಾಗಿರೋದು ಏನು ಅಂದರೆ, ಯಾವ ಮನುಷ್ಯನೂ ಕೂಡ ಕೆಟ್ಟದ್ದನ್ನು ನೋಡ್ದೇನೆ ಒಳ್ಳೆಯದ್ರ ಬಗ್ಗೆ ಅಷ್ಟು ಗಟ್ಟಿಯಾಗಿ ಮಾತಾಡ್ಲಿಕ್ಕೆ ಆಗೋದಿಲ್ವಂತೆ. ಕೆಟ್ಟದ್ದೇನೋ ಗೊತ್ತಿದ್ರೆ ಮಾತ್ರ ಅವನು ಒಳ್ಳೆಯದ್ರ ಬಗ್ಗೆ ಅದ್ಭುತವಾಗಿ ಮಾತಾಡ್ಬೋದು. ಕೆಟ್ಟದ್ದು ಗೊತ್ತಿಲ್ಲದೇನೆ ಕೆಟ್ಟದ್ದು ಹೆಂಗಿರುತ್ತೆ ಅಂತ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅನುಭವ ಇಲ್ಲದ ಅಥವಾ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲದಾಗ ನಾವು ಅದ್ರ ಬಗ್ಗೆ ಏನೂ ಮಾತಾಡ್ಲಿಕ್ಕೆ ಆಗಲ್ಲ. ನಮಗೂ ಎಲ್ಲೋ ಒಂದು ಕಡೆ ನಮ್ಮನ್ನು ದಾಟಿ ಅಂಥದ್ದೇನೋ ಹೋಗಿರ್ಬೇಕಲ್ವ. ನಮ್ಮೊಳಗಡೆನೂ ಬಂದು ಅಷ್ಟು ದಿನ ಕೂತು ಆಮೇಲೆ ಹೋಗಿರುತ್ತೆ. ಯಾಕಂದರೆ ನಾವು ತಿಳ್ಕೊಂಡಿರ್ತೀವಿ ಇದು ತಪ್ಪು ಅಂತ. ಬಹುಶಃ ನಿಮ್ಮ ತಿಳುವಳಿಕೆ ಆ ಹುಡುಗಿಗೂ ಬಂದಿಲ್ಲದೆ ಇರ್ಬೋದು ಇವತ್ತು. ಆದರೆ ಕಾಲಕ್ರಮೇಣ ಅವ್ರಿಗೂ ಬರುತ್ತೆ. ಈಗ ಯಾರೋ ಒಬ್ಬ, ಈಗ ನಿಮ್ಮ ಆ ಹೆಣ್ಮಗಳು ತಗೊಳ್ಳೋಣ, ಈಗೇನೋ ನನಗೆ ಮದುವೆ ಆಗಿಲ್ಲ ಅಂತ ಹೇಳಿದ್ಲು. ಬಟ್ ಆತನೂ ಕೂಡ ಬೇರೆ ರೀತಿಯಲ್ಲಿ ಸುಳ್ಳು ಹೇಳ್ತಾ ಇರ್ಬೋದು. ಬಟ್ ಅವನು ಏನೋ ಸ್ವಲ್ಪ ಬುದ್ಧಿವಾದ ಹೇಳ್ಬೋದಿತ್ತಲ್ವ. ಈಗ ನಾನು ಹೇಳೋದು ಇಲ್ಲಿ ಯಾರನ್ನೂ ನೀವು ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಅಥವಾ ಆ ಹುಡುಗ ಅಥವಾ ಈ ಹುಡುಗಿ, ಹೌದು ಅವಶ್ಯವಾಗಿ ಇದು ತಪ್ಪೇ ನಿಜ. ಬಟ್ ಈ ಒಂದು ವಿಚಾರದಿಂದ ನೀವು ಕ್ಷಮಿಸದೆ ಹೋದರೆ ಖಂಡಿತ ನೀವು ಬೇರೆ ಬೇರೆ ವಿಚಾರಗಳಲ್ಲಿ ಸೋಲ್ತಾ ಬರ್ತೀರಾ. ಆ್ಯಂಡ್ ನೀವೇನೋ ಹಣ ಕಳ್ಕೊಳ್ತೀರಾ ಅಂತ ನಾನು ಹೇಳ್ತಾ ಇಲ್ಲ. ಮೂಲಭೂತವಾದ ಆ ಮನೆಯ ನೆಮ್ಮದಿಯೇ ಹೊರಟೋಗ್ಬಿಡುತ್ತೆ. ಹಾಗಂತ ಇನ್ನೊಮ್ಮೆ ತಪ್ಪು ಮಾಡಿದಾಗಲೂ ಹೊರಗಡೆ ಕೂರಿಸ್ಕೊಳ್ಳಿ ಅಂತ ನಾನು ಹೇಳಲ್ಲ. ಆದರೆ ಎಲ್ಲ ಹೇಳಿದ್ಮೇಲೆ ನನಗೂ ಅದೇ ಬಂದಿದ್ದು ಸರ್. ಆದ್ರೆ ಅವ್ರಿಗೆ ಅಂದ್ರೆ ನಮ್ಮ ಮಿಸ್ಸಸ್ಗೆ ಅವಳಿಗೆ ಇನ್ನ ನಾನು ತಪ್ಪು ಮಾಡಿದೀನಿ ಅಂತ ಅನ್ನಿಸ್ತಾ ಇಲ್ಲ. ನಾನು ಫೋನ್ ಮಾಡಿದ್ರೆ ಅಟ್ಲೀಸ್ಟ್ ಮಾತಾಡ್ತಲ್ವಲ್ಲ, ಅವಳ ಮನಸ್ಸಲ್ಲಿ ನಾನು ಇನ್ನೂ ತಪ್ಪು ಮಾಡಿದೀನಿ ಅಂತ ಬಂದಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಇರ್ಲಿ ಈಗ ಒಮ್ಮೆ ನಾನು ಹೇಳೋದನ್ನು ಕೇಳಿ. ಸಾಧ್ಯವಾದರೆ ನಮ್ಮ ಹತ್ರ ಒಮ್ಮೆ ಮಾತಾಡಿಸಿ ಆಕೆಯನ್ನು, ಸಾಧ್ಯವಾದರೆ ಆಯಿತಾ. ಈಗ ನೀವು ನಾನು ಕುಡಿದುಬಿಟ್ಟು ಬಾಯಿಗೆ ಬಂದಂಗೆ ಬೈದೆ ಅಂತ ಒಂದು ಮಾತು ಹೇಳಿದ್ರಲ್ವಾ, ಈ ವಿಚಾರಗಳು ಎಂಥವ್ರಿಗೆ ಆದರೂ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತವೆ. ನೀವು ಅದನ್ನು ಲೆಕ್ಕಕ್ಕೆ ಇಟ್ಕೊಳ್ಳದೆ ಹೋದರೆ ನೀವಿಲ್ಲಿ ನಾನೊಬ್ಬ ಸತ್ಯ ಹರಿಶ್ಚಂದ್ರ ಅಂತ ಹೇಳ್ಕೊಬೇಕಾಗುತ್ತೆ. ನಾನು ಹೇಳೋದನ್ನು ಕೇಳಿ. ನಿಮ್ಮ ಪ್ರಕಾರ ಆಕೆ ಮಾಡಿದ್ದು ದೊಡ್ಡ ತಪ್ಪಾದರೆ ಅವ್ರ ಪ್ರಕಾರ ನೀವು ಮಾಡಿದ್ದು ದೊಡ್ಡ ತಪ್ಪು. ಈ ತಪ್ಪುಗಳನ್ನು ಮುಂದಿಟ್ಕೊಂಡು ಹೋದರೆ ನೀವು ಯಾವತ್ತೂ ಒಂದಾಗೋದಿಲ್ಲ. ಆ್ಯಂಡ್ ಇಡೀ ಜನ್ಮ ಎತ್ತಿ ಬಂದಿರೋದೇ ನೀವು ಒದ್ದಾಡಿ ಕಿತ್ತಾಡಿ ಅಥವಾ ನೀವು ಸರಿ ಇಲ್ಲ ಅವ್ರು ಸರಿ ಇದನ್ನು ಮಾಡಲಿಕ್ಕಲ್ಲ ನೀವು ಬಂದಿರೋದು. ಓಕೆ, ಆಕೆಗೆ ನೀವು ಹೇಳೋದಕ್ಕಿಂತ
ಓಕೆ, ಸ್ವಲ್ಪ ಸಮಯ ಕೊಡಿ. ಅದು ಕಲುಷಿತವಾಗಿದೆ, ಕೊಂಚ ತಿಳಿ ನೀರು ಆಗಲಿಕ್ಕೆ ನೀವೇನೋ ಹೊಸ ಮಿಷಿನ್ ತಂದು ಏನೋ ಮಾಡಲೇಬೇಕಾಗಿಲ್ಲ. ಸ್ವಲ್ಪ ಈಗ ನೋಡಿ, ಕೊಚ್ಚೆ ಆಗಿರೋ ಅಥವಾ ಹರಿತಾ ಇರೋ ನೀರಿಗೆ ಯಾರೋ ಹೋಗಿ ದಡದಲ್ಲಿ ಮೈ ತೊಳೆದ್ಬಿಟ್ರು ನಿಮ್ಮೂರ ಕಡೆ ಅಂದ್ಕೊಳ್ಳಿ. ನಿಮ್ಮೂರಲ್ಲಿರೋ ಕೆರೆಯಲ್ಲಿ ದಡದಲ್ಲಿ ಹೋಗಿ ಈ ಕಾರಬ್ಬ ಅಂತ ಮಾಡ್ತಾರೆ ಗೊತ್ತಾ? ಅಥವಾ ಈ ಹಬ್ಬ, ಈ ಓರಿಗಳಿಗೆಲ್ಲ ಸುನಾರಿ ತಿಕ್ಕಿ ಕೊಂಬುಗಳಿಗೆಲ್ಲ ಸುನಾರಿ ಹಾಕಿ ತೋರಣ ಕೇಳ್ತಾರೆ ಊರ ಕಡೆ. ಸೊ ನಿಮ್ಮ ಎಮ್ಮೆನೋ ಹಸುನೋ ದನನೋ ತಗೊಂಡೋಗಿ ನಿಮ್ಮೂರಲ್ಲಿರೋ ಕಟ್ಟೆಯ ದಡಿನಲ್ಲಿ ತೊಳೆದ್ಬಿಟ್ಟು ಹಸು ಏನೋ ಶುದ್ಧ ಆಯಿತು, ಬಟ್ ಕೆರೆ ನೀರು ಕಲುಷಿತ ಆಯಿತು, ಹೌದಲ್ವಾ? ಹಸು ಶುದ್ಧ ಆಯಿತು, ಬಟ್ ಹಸುವಿಗೆ ಆ ಮಧ್ಯೆ ನಿನ್ಸ್ಕೊಂಡು ಅಥವಾ ದಡದಲ್ಲಿ ತೊಳೆದ್ರಲ್ಲ, ನೀರು ಸ್ವಲ್ಪ ಅಶುದ್ಧ ಆಯಿತು. ನೀವು ಆ ನೀರನ್ನು ಮತ್ತೆ ಶುದ್ಧ ಮಾಡಲಿಕ್ಕೆ ಏನಾದರೂ ಮಾಡಬೇಕಾ? ಉರುಬ್ಕೊಂಡು ಕೂತ್ಕೊಳ್ಬೇಕಾ ಕೊಳೆನಲ್ಲ? ಏನೂ ಮಾಡಬೇಕಾಗಿಲ್ಲ, ಸ್ವಲ್ಪ ಸಮಯ ಕೊಟ್ಟರೆ ಸಾಕು, ಅದೇ ತಿಳಿಯಾಗುತ್ತೆ, ಹೌದಲ್ವಾ? ಅದು ನೀರಿಗೆ ಮತ್ತು ಪರಿಸ್ಥಿತಿಗಿರೋ ಶಕ್ತಿ. ಆದರೆ ಇಲ್ಲಿ ನೀವೇನೂ ಹೇಳಿಬಿಡಿ, ನನಗೆ ಅರ್ಥ ಆಗ್ತಾ ಇದೆ. ಆದರೆ ನೀವಿಲ್ಲಿ ಸ್ವಲ್ಪ ಸಮಯ ಕೊಡಿ. ಆ್ಯಂಡ್ ಆದಷ್ಟು ಇದೊಮ್ಮೆ ಹಿರಿಯರ ಮೂಲಕ ಇದನ್ನು ಸರಿ ಮಾಡಬೇಕು ನೀವು. ಈಗ ನೀವೇ, ಯಾಕಂದರೆ ಅವ್ರ ದೃಷ್ಟಿಯಲ್ಲಿ ನೀವು ತಪ್ಪಿತಸ್ಥರು, ನಿಮ್ಮ ದೃಷ್ಟಿಯಲ್ಲಿ ಅವರು ತಪ್ಪಿತಸ್ಥರು. ಒಂದೇ ಕೋರ್ಟಲ್ಲಿ ಜಡ್ಜ್ ಇಲ್ಲ, ಬರೀ ಲಾಯರೇ ಇದ್ದಾರೆ ಅಂದಾಗ ಆ ಕೋರ್ಟ್ಗಳು ಅಥವಾ ಆ ನ್ಯಾಯಗಳು ಬರಲಿಕ್ಕೆ ಸಾಧ್ಯನಾ? ಯಾರಾದರೂ ಜಡ್ಜ್ ಇದ್ದಾಗ ಮಾತ್ರ ಈ ಇಬ್ಬರು ಲಾಯರ್ಗಳ ವಾದವನ್ನು ಆಲಿಸಿ ಆನಂತರ ಒಬ್ಬ ತೀರ್ಪು ಕೊಡೋಕೆ ಒಬ್ಬ ಇದ್ದರೆ ಸರಿ. ಇಬ್ಬರು ಲಾಯರ್ ಏನೋದಾದ್ರೆ ಅಲ್ಲಿ ತೀರ್ಪು ಬರ್ಲಿಕ್ಕೆ ಸಾಧ್ಯನಾ? ಬರೀ ವಾದಗಳು. ಯಾಕಂದರೆ ಇಲ್ಲಿ ಯಾರು ಸೋಲಿಕ್ಕೂ ತಯಾರಿಲ್ಲ, ಯಾಕಂದರೆ ಅವನ ದೃಷ್ಟಿಯಲ್ಲಿ ಇವನು ತಪ್ಪು, ಇವನ ದೃಷ್ಟಿಯಲ್ಲಿ ಅವನು ತಪ್ಪು. ಹಾಗಾಗಿ ಈ ಜಗತ್ತಲ್ಲಿ ನ್ಯಾಯಾಧೀಶನ ಅವಶ್ಯಕತೆ ಯಾಕೆ ಬಂತು ಅಂದರೆ ಇಲ್ಲಿ ಈ ಪರಸ್ಪರ ಯಾವುದೇ, ಇವನ್ ರೋಡಲ್ಲಿ ಹೋಗ್ಬೇಕಾದ್ರೆ ನೀನೇ ಗುದ್ದಿದೆಯಾ ಅಂದ್ಕೋ, ಯಾರು ಒಪ್ಕೊಳ್ಳಲ್ಲ. ನಾನು ಗುದ್ದಿಲ್ಲ ಅಂತಲೇ ಹೇಳಲಿಕ್ಕೆ ತಯಾರಾಗ್ತಾರೆ, ಹೌದಲ್ವಾ? ಯಾಕಂದರೆ ಆ ಸಮಯದಲ್ಲಿ ಅವನನ್ನು ರಕ್ಷಣೆ ಮಾಡಿಕೊಡೋದು ಅವನ ಜವಾಬ್ದಾರಿ ಅಂತ ಅವನು ಪರಿಗಣಿಸ್ತಾನೆ. ಹಾಗಾಗಿ ಇಲ್ಲಿ ನೀವು ಮೌನವಾಗಿರಿ. ಮುಂದಿನ 3 ತಿಂಗಳ ಒಳಗಾಗಿ ಹಿರಿಯರ ಮೂಲಕ ನೀವು ಮಾತಾಡ್ಲಿಕ್ಕೆ ಹೋಗಬೇಡಿ. ಹಾಗೇನಿಲ್ಲ, ಹಿರಿಯರನ್ನು ಕಳಿಸಿ ಆ ಮಾತುಕತೆಯ ನಂತರ ಆ್ಯಂಡ್ ಅದಕ್ಕೂ ಮೀರಿ ಅವರನ್ನು ಒಮ್ಮೆ ನನ್ನ ಹತ್ರ ಮಾತಾಡಿಸಿ, ನಾನು ನಿಮಗೊಂದು ಭರವಸೆ ಕೊಡಬಲ್ಲೆ, ಖಂಡಿತ ಆಕೆಯಲ್ಲಿ ಬಹಳ ದೊಡ್ಡ ಬದಲಾವಣೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆ್ಯಂಡ್ ನನ್ನ ಮಾತು ಅಂತ ಅಲ್ಲ, ಬಹುಶಃ ಕೆಲವು ವಿಚಾರವನ್ನು ನಿಮಗೆ ಹೇಗೆ ಹೇಳೋದು ಅವ್ರಿಗೂ ಹೇಳಿಬಿಟ್ರೆ ಬದುಕು ವಾಟ್ಸಪ್ಪು ಅಥವಾ ಇನ್ಸ್ಟಾಗ್ರಾಮ್ಗೂ ಮೀರಿದ್ದು ಇನ್ನೇನೋ ಇದೆ ಅಂತ ಅವ್ರಿಗೂ ಗೊತ್ತಾಗಬೇಕಿತ್ತಲ್ವ. ಅಟ್ಲೀಸ್ಟ್ ಅವ್ರ ತಂದೆ ತಾಯಿನಾದರೂ ಹೇಳಿದರೆ ಇವತ್ತಿಗೆ ನಿಮ್ಮ ಹತ್ರ ಇರ್ತಾಯಿದ್ರು ಅವರು. ಯಾಕಂದರೆ ಇಲ್ಲಿ ಅದನ್ನು ಬಿಡಿಸಿ ಹೇಳಿ ಸಂಸಾರಗಳನ್ನು ಒಂದು ಮಾಡಿ, ಮಗಳೇ ಆಗಿರ್ಬೋದು, ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಲಿಕ್ಕೆ ಒಂದು ಧೈರ್ಯ ಬೇಕಲ್ವಾ? ಹೌದು ಸರ್, ಅಂದ್ರೆ ಅವರು ಎಲ್ಲ ಬುದ್ಧಿ. ಈಗ ನಾನ್ ಫೋನ್ ಮಾಡಿ ಮಾತಾಡಿದ್ರೆ ನಮ್ಮ ಅತ್ತೆ ಹೇಳೋದು ನನಗ್ ಬೈತಾರೆ. ನಮ್ಮ ತಂದೆ ತಾಯಿ ಫೋನ್ ಮಾಡಿದ್ರೆ ಇಲ್ಲ, ಸ್ವಲ್ಪ ದಿವಸ ಇಬ್ರು ತಪ್ಪು ಮಾಡಿದ್ದಾರೆ, ಸ್ವಲ್ಪ ದಿವಸ ಬಿಟ್ಬಿಟ್ಟು ಕಳಿಸ್ತೀವಿ, ಸ್ವಲ್ಪ ದಿವಸ ಅವ್ಳು ವೀಕ್ ಬರಲ್ಲ ಅಂತಿದ್ದಾಳೆ, ಎಲ್ಲ ಹೇಳಿದೀವಿ, ಇನ್ನು ಆ ಥರ ಮಾಡಲ್ವಂತೆ ಅಂತ ನಮ್ಮ ಅಪ್ಪ ಅಮ್ಮನ ಕೈಲಿ ಹೇಳಿದ್ದಾರೆ. ಇರಲಿ, ನಾನು ಹೇಳೋದಿಷ್ಟೇ, ಸಾಧ್ಯವಾದಷ್ಟು ನನ್ನ ಭರವಸೆ ಖಂಡಿತ ಇದು ನೀವು ಅಂದ್ಕೊಂಡಾಗ ಅದು ದೂರವಾಗುವಂಥದ್ದಲ್ಲ. ಆದರೆ ಪ್ರತಿ ಸಾರಿ ಬಿರುಗಾಳಿ ಬಂದಾಗ ನಾನು ಆ ಭರವಸೆ ಕೊಡಬಲ್ಲೆ, ಬಟ್ ನಾನು ಕೊಡೋದಿಲ್ಲ. ಬಟ್ ಆದರೆ ಈ ಸಾರಿ ಬಂದಿರೋ ಬಿರುಗಾಳಿ ನಿಮ್ಮಿಬ್ಬರಿಗೂ ಏನೋ ಕಲಿಸೋಕಿದೆ. ಯಾಕಂದರೆ ನಿಮ್ಗೆ ಆಕ್ಸಿಡೆಂಟ್ ಆಗಿದ್ದು ಅಥವಾ ಅವ್ರು ನಿಮ್ಮ ಸೇವೆ ಮಾಡಿದ್ದು, ಅದಾದ ಮೇಲೆ ಅವರು ಮತ್ತೆ ಬೇರೆ ಕಡೆಗೆ ಮನಸ್ಸನ್ನು ಹೊರಳಿಸಿದ್ದು, ಇಲ್ಲಿ ಎಲ್ಲದಕ್ಕೂ ಒಂದು ಏನೋ ಕಲಿಸ್ತಾ ಇದೆ ನಿಮಗೆ ಬಂದಂತಹ ಪರಿಸ್ಥಿತಿ ಆ್ಯಂಡ್ ನಿಮಗೆ ಅವರು ಸೇವೆ ಮಾಡಿದಂತಹ ರೀತಿ. ನೀವು ಅಂದ್ಕೊಂಡ್ರೇನೋ ತಾಯಿಗಿಂತ ಅದ್ಭುತವಾಗಿ ನೋಡ್ಕೊಳ್ತಿದ್ದಾರೆ, ಬಟ್ ಎಷ್ಟು ವಿಚಿತ್ರ ಅಂದರೆ ಅದಾದ ಮರುಕ್ಷಣವೇ ಆ ಸಂಬಂಧವೇ ದೂರ ಆಗೋಯ್ತು. ಯಾವುದಿಲ್ಲ ಶಾಶ್ವತ. ಮತ್ತೆ ನೋ, ಈವನ್ ಆ ಹುಡುಗಿ ನಿಮ್ಮ ಹತ್ರ ಬಂದರೂ ನಂಬಿಕೊಂಡು ಚೆನ್ನಾಗಿ ಹೊಂದಾಣಿಕೆ ಇದ್ದರೂ ಕೂಡ ಮತ್ತೇನೋ ಕಲಹ ಬಂದೇ ಬರುತ್ತೆ. ಆದರೆ ಅದನ್ನು ಗೋಡೆ ದಾಟಿ ಹೋಗದೇ ಇರೋ ಥರ ನೋಡ್ಕೊಳ್ಳೋದು ಒಬ್ಬ ದಂಪತಿ, ಶ್ರೇಷ್ಠ ದಂಪತಿ ಅಥವಾ ಮಾದರಿ ದಂಪತಿಗಳ ಕೆಲಸ ಏನಂದರೆ ಜಗಳ ಮಾಡ್ಕೊಳ್ಳದೇ ಇರೋದಲ್ಲ, ಮಾಡಿದ್ರೂ ಕೂಡ ಅದನ್ನು ಬೀದಿಗೆ ತರದೇ ಇರೋದು, ಹೌದಲ್ವಾ? ಹಾಗಾಗಿ ಇಲ್ಲಿ ಸರಿ ಹೋಗುತ್ತೆ, ಎಲ್ಲವೂ ಸರಿ ಹೋಗುತ್ತೆ. ನೀವು ಕೊಂಚ ಸಮಯ ಕೊಡಿ. ಈಗ ಇನ್ನೂ ಅದನ್ನೇನೋ ಮುಂದುವರಿಸದೇ ಇದ್ದರು ಅನುಭವಿಸಬೇಕಾಗಿರೋದು ಅವರೇ. ಆದರೆ ಒಬ್ಬ ಗಂಡನಾಗಿ ಕೆಲವು ವಿಚಾರಗಳು ಗೊತ್ತಾದ ಮೇಲೆ ಇನ್ನು ಮೇಲೆ ಸ್ವಲ್ಪ ಆ ವಿಚಾರದಲ್ಲಿ ಹಿಡಿತ ಸಾಧಿಸಲೇಬೇಕು ನೀವು. ಹಾಗಂತ ನೀವು ಅವ್ರನ್ನೇನು ಬೈರಿ ಅನುಮಾನ ಪಡಿ ಅಂತ ನಾನು ಹೇಳ್ತಾ ಇಲ್ಲ. ಹೆಂಗೆ ನೀವು ಒಂದು ಫೋನ್ ಯೂಸ್ ಮಾಡಬೇಕಾದ್ರೆ ಪಾರದರ್ಶಕವಾಗಿತ್ತು ಲಾಕ್ ಇಡೋಕ್ಕಿಂತ ಮುಂಚೆ, ಆಗ ಎಷ್ಟು ಅದ್ಭುತವಾದ ಜೀವನ ಅದಲ್ವಾ? ನೆಮ್ಮದಿ ಇರಬೇಕದು. ನಿಮಗೆ ಆಕ್ಸಿಡೆಂಟ್ ಆಗಿತ್ತು, ಏನೋ ದೇಹ ಅಪಾಯಕ್ಕೀಡಾಗಿತ್ತು ನಿಜ, ಬಟ್ ಅದಕ್ಕೂ ಮೀರಿ ಒಂದು ನೆಮ್ಮದಿ ಇತ್ತು. ಹೆಂಡತಿ ಎಷ್ಟು ಚೆನ್ನಾಗಿ ನಾನು ನೋಡ್ಕೊಳ್ತಾಳೆ ಅಂತ. ಬಟ್ ಈಗ ನೀವು ಚೇತರಿಸ್ಕೊಂಡಿದ್ದೀರಾ, ಆದರೆ ಒಳಗಡೆ ಆಕ್ಸಿಡೆಂಟ್ ಆಗಿದೆ, ಮಾನಸಿಕವಾಗಿ ಆಕ್ಸಿಡೆಂಟ್ ಆಗಿದೆ.
ಬಹುಶಃ ಆಚೆಗಿನ ವಿಚಾರಗಳನ್ನು ನೀವು ಪೋಷಣೆ ಮಾಡ್ಬೋದು, ಬಟ್ ಈ ಒಳಗಡೆ ಆಕ್ಸಿಡೆಂಟ್ ಆಗೋದು ಇದೆಯಲ್ಲ ಭಾವನೆಗಳಿಗೆ, ಹಾ ಸರ್. ಅದು ನಿಮ್ಮ ರೋಡ್ ಆಕ್ಸಿಡೆಂಟ್ಗಿಂತ ಘೋರ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಹೌದು ಸರ್, ಇವಾಗ ಅನಿಸ್ತದೆ. ಅವಾಗ ಬದುಕಿದ್ದೆ ಇದೆಲ್ಲ ನೆನ್ಸ್ಕೊಬಿಟ್ರೆ, ಅವಾಗ ಸತ್ತಿದ್ರೆ ಬದುಕಲ್ಲ ಅಂತ ಹೇಳಿದ್ರು ಸರ್. ಅದೇ ಅವಾಗ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅನ್ಸ್ಬಿಡ್ತು ಸರ್, ಇವೆಲ್ಲ ನೆನ್ಸ್ಕೊಬಿಟ್ರೆ. ಇರಲಿ, ಖಂಡಿತ ಎಲ್ಲ ಒಳ್ಳೇದಾಗುತ್ತೆ. ಗೊತ್ತಿಲ್ಲ ಯಾಕೋ ಈ ಕಾರ್ಯಕ್ರಮ ನಿಮಗೆ ಸಿಕ್ಕಿದೆ ಆ್ಯಂಡ್ ನೀವು ಮಾತಾಡ್ತಿದ್ದೀರಾ, ಹಾಗೂ ನನಗೂ ಬಲವಾಗಿ ಅನ್ನಿಸ್ತಾ ಇದೆ. ಮತ್ತೆ ಒಂದಾಗುತ್ತೆ. ಆದರೆ ಒಂದಾದ ಮೇಲೆ ಈ ಹಳೆಯ ಯಾವುದೋ ಭೂತಕಾಲದ ಈ ಭೂತಗಳನ್ನು ನೀವು ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳೋ ಪ್ರಯತ್ನ ನಿಮ್ಮಿಬ್ಬರಲ್ಲೂ ನಡಿಬಾರ್ದು. ಆ್ಯಂಡ್ ಅವ್ರಿಗೂ ಅಷ್ಟೇ, ನಿಮಗೆ ಹೇಳಿದ ಥರನೇ ಅವ್ರಿಗೂ ಹೇಳಿದ್ರೆ ಅವರು ಕೂಡ ಒಂದು ಹಂತಕ್ಕೆ ಅವರು ಮಾನಸಿಕವಾಗಿ ತಯಾರಾಗ್ತಾರೆ. ಯಾಕಂದರೆ ಈಗ ವಯಸ್ಸು ಚಿಕ್ಕದು ಆ್ಯಂಡ್ ಈ ಥರದ್ದು ವಿಡಿಯೋ ಅಥವಾ ಇಂಥದ್ದೇನೋ ಜ್ಞಾನ ಅವ್ರ ಕಿವಿಗೆ ಬಿದ್ದಿಲ್ಲದೆ ಇರ್ಬೋದು, ಹೌದಲ್ವಾ? ಈಗ ನೀವು ಈ ಕಾರ್ಯಕ್ರಮ ನೋಡಬೇಕಾದ್ರೆ ನಿಮಗೆ ಗೊತ್ತಿಲ್ಲದ ವಿಚಾರಗಳು ಎಷ್ಟೋ ಗೊತ್ತಾದೋ ಆ್ಯಂಡ್ ನಿಜವಾಗ್ಲೂ ಬದುಕು ಹೆಂಗೂ ಇರುತ್ತಾ ಅಂತ ನಿಮ್ಗೆ ಅರ್ಥ ಆಯಿತು, ಅಥವಾ ನಾವು ಕೆಲವು ಪರಿಸ್ಥಿತಿಗಳನ್ನ ಸ್ವಲ್ಪ ಹೀಗೂ ಹ್ಯಾಂಡ್ಲ್ ಮಾಡ್ಬೋದಿತ್ತಲ್ವ ಅಂತ ನಿಮ್ಗೆ ಅನಿಸಿರುತ್ತೆ ತುಂಬ ಸಾರಿ. ಹೌದು ಸರ್, ನಿಮ್ಮ ಮಾತೆಲ್ಲ ಕೇಳ್ತಿದ್ರೆ ತುಂಬಾ ಸಲ ಅನ್ಸಿದೆ ಸರ್. ನಾನೇ ಕಷ್ಟ ಅನ್ಕೊಂತೀನಿ, ತುಂಬಾ ಕಷ್ಟಗಳಲ್ಲಿ ಇದು ಮಾಡಿರೋದು ನೋಡಿದ್ರೆ ನಮ್ದು ಈಸಿನೇ ಅನ್ಸುತ್ತೆ ಸರ್. ಇರಲಿ ಸರ್, ಬಹುಶಃ ಆ ಮನಸ್ಥಿತಿ ಇದೆಯಲ್ಲ, ಅಥವಾ ಹೌದು ಆ ಹೊರಗಡೆ ಕಷ್ಟ ಇದೆ ನಿಜ, ಆದರೆ ನಿಮ್ಮ ಕಷ್ಟಗಳು ಕೂಡ ಆನೆದಾನೆಗೆ ಇರಬೇಕೆನ್ನೋ ಮಾತಿದೆಯಲ್ಲ. ಸೊ ನಿಮ್ಮ ಕಷ್ಟಗಳು ಅವಶ್ಯವಾಗಿ ನಿಮ್ಮನ್ನು ತಲ್ಲಣಗೊಳಿಸ್ತವೆ. ಆದರೆ ಇಲ್ಲಿ ಹಿರಿಯರ ಮೂಲಕನೋ ಅಥವಾ ಅವ್ರ ತಂದೆ ತಾಯಿ ಅಥವಾ ಅವ್ರ ತಾಯಿ ಏನೋ ಒಂದು ಮಾತು ಅಂದರು, ಅದನ್ನೇ ನಾವು ದೊಡ್ಡದು ಮಾಡೋದು ಬೇಡ. ನಿಮ್ಮ ಬದುಕು ಸಾಗಬೇಕಾಗಿರೋದು ಆ ಹೆಣ್ಮಗಳೊಂದಿಗೆ, ಅವ್ರ ತಾಯಿ ಅವ್ರ ತಂದೆ ಜೊತೆ ಅಲ್ಲ, ಹೌದಲ್ವಾ? ಅವರು ಸಂಬಂಧಿಕರು, ಬಂದು ಹೋಗುವವರು, ಬಟ್ ಉಳಿಯುವವರು ನಿಮ್ಮ ಹೆಂಡತಿ. ಇಲ್ಲಿ ಬರ್ತವೆ ಹೋಗ್ತವೆ, ಕೆಲವು ಮಾತುಗಳು ಬರ್ತವೆ. ನಿಮ್ಮಿಂದಲೂ ತಪ್ಪಾಗಿದೆ, ಅವರಿಂದಲೂ ತಪ್ಪಾಗಿದೆ. ನಿಮ್ಮಿಂದ ನಾನು ನಿಮ್ಮನ್ನು ತಿದ್ದೋದಕ್ಕೆ ತಪ್ಪು ಅಂತ ಹೇಳ್ತಾ ಇದ್ದೀನಿ ಹೊರತು ಅವರಷ್ಟು ತಪ್ಪು ನೀವು ಮಾಡಿಲ್ಲ, ಹೌದು ನಾನು ಒಪ್ಕೊಳ್ತೀನಿ. ಆದರೆ ಇಲ್ಲಿ ಬಲವಾಗಿ ತಿದ್ದುಕೊಳ್ಬೇಕಾಗಿರೋದು ಅವರು. ಆ್ಯಂಡ್ ತಿದ್ದುಕೊಳ್ತಾರೆ ಅನ್ನೋ ನಂಬಿಕೆ ಇಡಿ, ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಇಡಿ. ಆಕೆ ಬರೋವರೆಗೂ ನಾನು ಸಂತೋಷವಾಗಿರೋದಿಲ್ಲ ಅನ್ನೋ ಮೂರ್ಖತನ ತೋರಬೇಡಿ. ಆಕೆ ಬರ್ತಾಳೆ, ಆ ಬರೋಕ್ಕಿಂತ ಮುಂಚೆ ನೀವು ಸಂತೋಷವಾಗಿರಬೇಕು. ಯಾಕಂದರೆ ಅವ್ರು ಬಂದ ಮೇಲೆ ನಾನು ಚೆನ್ನಾಗಿರ್ತೀನಿ ಅನ್ನೋದಕ್ಕಾಗಲ್ಲ. ಯಾಕಂದರೆ ಬದುಕು ಅನಿಶ್ಚಿತ, ನಾಳೆ ಬೆಳಿಗ್ಗೆನೇ ಏನೋ ಆಗುತ್ತೆ, ನನಗೆ ಹೇಳಲಿಕ್ಕಾಗಲ್ಲ. ಅವ್ರು ಬಂದ ಮೇಲೆ, ಮಕ್ಕಳು ನನಗೆ ಸಿಕ್ಕಾದ ಮೇಲೆ, ಎಲ್ಲ ಸರಿ ಹೋದ ಮೇಲೆ, ಅಥವಾ ಆಕೆ ಮತ್ತು ನಾನು ಆ್ಯಪ್ ಲಾಕ್ ತೆಗೆದು ಎಲ್ಲ ಒಂದೇ ಫೋನ್ ಯೂಸ್ ಮಾಡಾದ ನಿಮ್ಮ ಸಂತೋಷಕ್ಕೆ ಇವೆಲ್ಲ ಕಾರಣ ಆಗಬಾರ್ದು, ಹೌದಲ್ವಾ? ಸೊ ನೀವು ಅರ್ಥ ಆಯಿತು. ಖಂಡಿತ ನೀವು ಅದೇನೇ ಆದರೂ ನೀವು ನನಗೆ ತಿಳಿಸಿ. ಆ್ಯಂಡ್ ಸಾಧ್ಯ ಹೋದರೆ ಕೌನ್ಸಿಲಿಂಗ್ ತಗೊಳ್ಳಿ. ಬಟ್ ನಾನು ಹೇಳೋದು, ನಿಮ್ಮ ಆಲೋಚನೆಗಳ ಮೇಲೆ ನಿಂತಿದೆ ನಿಮ್ಮ ಬದುಕು. ನೀವು ಆಕೆ ಬಗ್ಗೆ ಇದೊಂದು ವಿಚಾರದಿಂದ ಬೇರೆ ಬೇರೆ ಏನೇನೋ ಆಲೋಚನೆ ಬಂದುಬಿಟ್ರೆ, ಆಕೆ ನಿಮ್ಮ ಜೊತೆ ಇದ್ದರೂ ಕೂಡ ನಿಮಗೆ ಬದುಕು ನೆಮ್ಮದಿಯಾಗಿರೋದಿಲ್ಲ. ಈಗ ದೂರವಾಗಿದ್ದಾಗ ಎಷ್ಟು ನರಳುತ್ತಾ ಇದ್ದೀರೋ, ಹತ್ರ ಬಂದಾಗಲೂ ಅಷ್ಟೇ ನರಳುತ್ತೀರ. ಯಾವಾಗ ನೀವು ಭೂತಕಾಲದ ಆ ಭೂತಗಳನ್ನು ಮರಿದೇ ಹೋದರೆ, ಅಥವಾ ಅದಕ್ಕೆ ನೀವು ಮಹತ್ವ ಕೊಡದೆ ಅದಕ್ಕೆ ಮಹತ್ವ ಕೊಟ್ಕೊಂಡು ಅವತ್ತು ಹಿಂಗೆ ಮಾಡಿದ್ಲು ಇವತ್ತು ಹಿಂಗೆ ಮಾಡ್ತಿರ್ಬೋದಲ್ವ, ಅಂದರೆ ಒಮ್ಮೆ ಹಿಂಗೆ ಅನಿಸ್ಬಿಟ್ರೆ ಸಾಕು, ಜೊತೆ ಅವ್ರು ಎಷ್ಟೇ ಶುದ್ಧವಾಗಿದ್ದರೂ ನಿಮಗೆ ಆ ನಂಬಿಕೆ ಬರಲ್ಲ. ಆದಷ್ಟು ನಾನು ಹೇಳೋದು, ಎಲ್ಲರೂ ಸದಾಕಾಲ ತಪ್ಪು ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಎಲ್ಲರೂ ಸದಾಕಾಲ ಒಂದೇ ಥರ ಇರ್ತಾರೆ ಅಂತ ಅಲ್ಲ. ಅವ್ರಿಗೂ ಕೆಲವು ಸತ್ಯಗಳು ಗೊತ್ತಾಗಿರ್ಬೋದು. ಹಂಗೂ ಅದನ್ನು ಮೀರಿ ನನಗೆ ಇವನು ಬೇಡವೇ ಬೇಡ ಅಂದಾಗ ಏನು ಅವರಿಂದಲೇ ನಿಮ್ಮ ಬದುಕಲ್ಲ, ಅಥವಾ ನಿಮ್ಮಿಂದಲೂ ಅವ್ರ ಬದುಕಲ್ಲ. ನೀವು ಎಲ್ಲದಕ್ಕೂ ತಯಾರಾಗಿರಿ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಆದರೆ ಅದಕ್ಕಿಂತ ಮುಂಚೆ ಸಂಬಂಧಗಳನ್ನ ಉಳಿಸ್ಕೊಳ್ಳೋಣ. ಯಾವುದೋ ಒಂದು ಕಾರಣವನ್ನು ಕೊಟ್ಟು ದೂರ ಮಾಡಲಿಕ್ಕೆ ಎಲ್ರಿಗೂ ಸಾಧ್ಯ, ಎಲ್ಲರೂ ಮಾಡ್ತಾರೆ ಅದನ್ನು. ನಮ್ಮನ್ನು ಮೀರು ಹೋಗ್ತಿದ್ದಾವೆ ಅಂತ ಕೈ ಬಿಟ್ಬಿಡೋಣ. ಯಾಕಂದರೆ ಅವರಿಂದ ನಾವಲ್ಲ, ನಮ್ಮಿಂದ ಅವರಲ್ಲ, ಅಥವಾ ಯಾರಿಂದಲೂ ಯಾರೂ ಅಲ್ಲ. ಆದರೆ ಯಾವುದೋ ಒಂದು ತಪ್ಪಿನಿಂದ ನಾನು ಅವತ್ತು ಕ್ಷಮಿಸ್ಬೋದಿತ್ತಲ್ವ ಅಂತ ಇನ್ಯಾರ್ದೋ ಕತೆ ಕೇಳಿ ಆದಮೇಲೆ ಮುಂದೆ ನೀವು ದುಃಖ ಪಡಬಾರ್ದಲ್ವಾ? ನಿಜ ಅಲ್ವಾ? ಖಂಡಿತ ಒಳ್ಳೆಯದಾಗುತ್ತೆ, ಭರವಸೆ ಇಡಿ. ಆ್ಯಂಡ್ ಈ ರಾತ್ರಿ ಒಮ್ಮೆ ಆಕಾಶ ನೋಡಿ ಎಷ್ಟು ವಿಶಾಲವಾಗಿದೆ. ಆ್ಯಂಡ್ ಇದು ಹೀಗೆ ಇರುತ್ತೆ, ಇಲ್ಲ ನಾಳೆ ಸೂರ್ಯ ಮುಳುಗುತ್ತಾನೆ, ಈ ಚುಕ್ಕಿ ನಕ್ಷತ್ರ ಯಾವುದೂ ಇರ್ತವೆ ಬಟ್ ಕಾಣಲ್ಲ, ಹೌದಲ್ವಾ? ಸೊ ಪ್ಲೀಸ್ ಈ ರಾತ್ರಿನೇ ಏನೂ ನಿರ್ಧಾರ ಮಾಡಬೇಡಿ. ಸುತ್ತಲೂ ಕತ್ಲೆ ಇದೆ, ನಾನು ಒಂಟಿ ಇದ್ದೀನಿ, ಹೆಂಡತಿ ಬಿಟ್ಟು ಹೋಗಿದ್ದಾಳೆ, ಮಗನೂ ಇಲ್ಲ, ಮಗಳೂ ತೋರಿಸ್ತಾ ಇಲ್ಲ, ಅತ್ತೇನೂ ಹಿಂಗೆ ಅಂದುಬಿಟ್ರು, ಅಪ್ಪ ಅಮ್ಮ ದುಃಖ ಪಡೆದು, ಅಂದರೆ ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು ನಾವು ಇವತ್ತೇ ಆತ್ಮಹತ್ಯೆ ಮಾಡ್ಕೊಳ್ಬೋದು, ಹೌದು. ಬಟ್ ಒಂದು ಸ್ವಲ್ಪ ಕಾದರೆ ನಾಳೆ ಬೆಳಗ್ಗೆ ಆಗುತ್ತೆ, ಎಲ್ಲವೂ ಒಳ್ಳೆಯದಾಗುತ್ತೆ. ಆ್ಯಂಡ್ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಆ್ಯಂಡ್ ಯಾರಿಂದ ಯಾರೂ ಅಲ್ಲ, ಆದರೆ ಸಂಬಂಧವನ್ನು ಯಾವುದೋ ಒಂದು ಕಾರಣಕ್ಕೆ ದೂರ ಮಾಡಿಕೊಳ್ಳೋದು ಒಳ್ಳೆಯದಲ್ಲ. ಆ್ಯಂಡ್ ನನಗೆ ನಂಬಿಕೆ ಇದೆ, ಆಕೆಯ ತಪ್ಪಿನ ಅರಿವು ಆದಷ್ಟು ಶೀಘ್ರ ಆಗುತ್ತೆ. ಆ್ಯಂಡ್ ಅವ್ರು ನಿಮ್ಮ ಜೊತೆ ಬದುಕ್ತಾರೆ, ನಿಮ್ಮ ಸಂಸಾರ ಚೆನ್ನಾಗಿರುತ್ತೆ,
ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, ಅವ್ರ ಮೇಲೂ ನಂಬಿಕೆ ಇಡಿ. ಮತ್ತು ಅದೇ ಪದೇ ಪದೇ ತಪ್ಪು ನಡೆದ್ರೆ ಆಮೇಲೆ ನೀವು ಬೇರೆ ನಿರ್ಧಾರ ತಗೊಳ್ಬೋದು. ಅದಕ್ಕೆ ನನ್ನ ಸಮ್ಮತಿ ಇದೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಒಳ್ಳೆಯದಾಗಲಿ ಸರ್. ನೋಡಿ, ಯಾರಿಗಾದರೂ ನೋವಾಗುತ್ತೆ, ಭಾಳ ಪ್ರೀತಿಯಿಂದ ಮದುವೆ ಆಗಿರ್ತಾರೆ, ಕನಸುಗಳನ್ನ ಕಟ್ಕೊಂಡಿರ್ತಾರೆ, ಬಟ್ ಆ ಸಮಯದಲ್ಲಿ ಈ ಥರ ಏನೋ ತಪ್ಪು ದಾರಿ ಹಿಡಿತಾರೆ ಅಂದಾಗ ಎಂಥವ್ರಿಗೂ ನೋವಾಗುತ್ತೆ. ಬಟ್ ಇಲ್ಲಿ ಸಮಸ್ಯೆ ಏನಂದರೆ, ಈಗ ತಪ್ಪು ಮಾಡಿರೋರೇ ಇಲ್ಲ ನಾನು ಬರಲ್ಲ, ನಾನು ಹಿಂಗೆ ಇರೋದು, ನಾನು ಮಾಡೋದು ಅಂದರೆ ಈ ತಪ್ಪು ಮಾಡಿದವರು ಈ ಮುಂಡುವಾದ ಮಾಡೋದಿದೆಯಲ್ಲ, ಅವ್ರು ಎಂಥ ಧರ್ಮ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಅರಿವಿರೋದಿಲ್ಲ ಆ ಸಮಯದಲ್ಲಿ. ಈಗ ನೋಡಿ, ಏನೂ ತಪ್ಪು ಮಾಡಿಲ್ಲದ ಇವರು ಬೇರೆ ಬೇರೆ ವಿಚಾರವನ್ನು ಕ್ಷಮಿಸೋಕೆ ತಯಾರಿದ್ದಾರೆ. ಆದರೆ ಎಲ್ಲ ತಪ್ಪು ಮಾಡಿರೋ ಕೆಲವೊಬ್ಬರು ಮೊಂಡುವಾದ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಳ್ತಾರೆ. ದಯವಿಟ್ಟು ಹಾಗಾಗುವುದು ಬೇಡ. ಒಳ್ಳೆಯವರಿಗೆ ಗೆಲುವಾಗಲಿ, ಇದು ನನ್ನ ಹಾರೈಕೆ. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು.